Welcome to this session of our class. Namaste students. Last class we studied about the state, meaning, definitions and importance of the state. This class we are going to study the elements of the state, the most important aspect of our study. And regarding examination point of view also, it is one of the very important question. Generally, a 10 mark or 5 mark question may be asked in the examination regarding the elements of the state. ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ನೋಡಿಕೊಂಡಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ರಾಜ್ಯದ ಅರ್ಥ, ಅದರ ವ್ಯಾಖ್ಯಾನಗಳು, ಹಾಗೆಯೇ ಅದರ ಮಹತ್ವದ ಕುರಿತಾದಂತಹ ಅಧ್ಯಯನವನ್ನು ನಾವು ಮಾಡಿಕೊಂಡಿದ್ದೇವೆ. ಪ್ರಾಯಶಃ ನೀವೆಲ್ಲರೂ ಕೂಡ ಅದನ್ನು ಸರಿಯಾಗಿ ತಿಳಿದುಕೊಂಡಿದ್ದೀರಿ ಎನ್ನುವಂತಹ ಆಶಾಭಾವನೆಯೊಂದಿಗೆ ನಾವು ಇವಾಗ ಮತ್ತೊಂದು ಪ್ರಮುಖವಾದಂಥ ವಿಚಾರ ಎರಡನೇ ಅಧ್ಯಾಯದಲ್ಲಿ ಇರುವಂಥದ್ದು, ಅದು ರಾಜ್ಯದ ಮೂಲಾಂಶಗಳು ಅಂತ ಹೇಳಿ. ಅಂದರೆ ರಾಜ್ಯಕ್ಕೆ ಅಗತ್ಯವಾಗಿ ಬೇಕಾದಂತಹ ಅಂಶಗಳು ಇದು ಯಾವುದು ಎನ್ನುವುದನ್ನು ನಾವು ನೋಡ್ಕೊಳ್ಳಿಕ್ಕಿದ್ದೇವೆ. Dear students, the state is one of the essential human institution. This state has certain elements. In order to make a state, there must be certain required elements. Regarding the elements of the state, Kautilya, one of the noted ancient Indian political thinker, in his Arthashastra, he gave the idea of Saptanga theory. So Kautilya, in his Saptanga theory of the state, gave the idea of 7 elements for the state. The state consists of 7 elements. Saptanga. Saptanga means 7 elements. 7 ಅಂಗಗಳು ಅಂತ ಕರೀತಾನೆ ಕೌಟಿಲ್ಯ. ಸೊ ರಾಜ್ಯ ನಾವು ಈಗಾಗಲೇ ತಿಳ್ಕೊಂಡ ಹಾಗೆ ಬಹಳ ಮುಖ್ಯವಾದಂತಹ ಮಾನವ ನಿರ್ಮಿತ ಸಂಘಟನೆ ಅಥವಾ ಸಂಸ್ಥೆ. ಈ ರಾಜ್ಯ ಆಗಬೇಕಾದ್ರೆ ಅದಕ್ಕೆ ಅಗತ್ಯವಾಗಿ ಕೆಲವೊಂದು ಅಂಶಗಳು, ಮೂಲಾಂಶಗಳು ಬೇಕೇ ಬೇಕು ಎನ್ನುವುದನ್ನು ನಾವು ಈ ಒಂದು ಕ್ಲಾಸಲ್ಲಿ ತಿಳ್ಕೊಳ್ಬೇಕಾಗಿದೆ. ರಾಜ್ಯದ ಮೂಲಾಂಶಗಳ ಕುರಿತಂತೆ ಹೇಳೋದಾದರೆ, ಕೌಟಿಲ್ಯ ತನ್ನ ಅರ್ಥಶಾಸ್ತ್ರದಲ್ಲಿ ಸಪ್ತಾಂಗ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾನೆ. ಅಂದರೆ ರಾಜ್ಯಕ್ಕೆ 7 ಅಂಗಗಳು ಬೇಕು ಎನ್ನುವುದನ್ನು ಪ್ರತಿಪಾದಿಸ್ತಾನೆ. ಸೊ ಇಟ್ ಈಸ್ ಪಾಪ್ಯುಲರ್ಲಿ ಕಾಲ್ಡ್ ಎಸ್ ಸಪ್ತಾಂಗ ಥಿಯರಿ. ಎ 2 mark question may be asked in the examination. Please note students, which are the 7 elements according to Kautilya ಎನ್ನುವುದನ್ನು ಕೇಳ್ಬೋದು. ವಿಚ್ ಆರ್ ದ 7 elements of the state according to Kautilya. The 7 elements of the state according to Kautilya are, first one is Swamin. Swamin means king. ಮೊದಲನೇ ಎಲಿಮೆಂಟ್ ಯಾವುದು ಅಂತ ಹೇಳಿದ್ರೆ ಸ್ವಾಮಿ. ಸ್ವಾಮಿ ಅಂತ ಹೇಳಿದ್ರೆ ರಾಜ ಅಂತ ಅರ್ಥ. ದ ಸೆಕೆಂಡ್ ಒನ್ ಈಸ್ ದ ಅಮಾತ್ಯ. ಇದೆಲ್ಲ ಸಂಸ್ಕೃತ ವರ್ಡ್ಗಳು. ಅಮಾತ್ಯ. ಅಮಾತ್ಯ ಮೀನ್ಸ್ ಮಿನಿಸ್ಟರ್ಸ್. ಮಂತ್ರಿಗಳನ್ನು ಇಲ್ಲಿ ಅಮಾತ್ಯರು ಅಂತ ಕರೀತಾನೆ ಕೌಟಿಲ್ಯ. ದೆನ್ ಥರ್ಡ್ ಒನ್ ಈಸ್ ಜನಪದ. ಜನಪದ. ಜನ ಮೀನ್ಸ್ ಪೀಪಲ್, ಪಾಪ್ಯುಲೇಷನ್. ಪದ ಮೀನ್ಸ್ ಟೆರಿಟರಿ, ಅಂದರೆ ಜನಸಂಖ್ಯೆ ಮತ್ತು ಭೌಗೋಳಿಕ ಪ್ರದೇಶ ಎರಡನ್ನು ಒಟ್ಟು ಸೇರಿಸಿ ಜನಪದ ಅಂತ ಕರೀತಾನೆ. ನಾಲ್ಕನೇ ಅಂಶ ಕೋಶ. ಕೋಶ ಮೀನ್ಸ್ ಟ್ರೆಷರಿ, ಖಜಾನೆ, ಭಂಡಾರ, ದೇಶದ ಭಂಡಾರ ಅಂತ ನಾವು ಹೇಳ್ತೇವೆ, ಅಥವಾ ಖಜಾನೆ, ಸಂಪತ್ತು, ಅದನ್ನು ಕೋಶ ಅಂತ ಕರೀತಾನೆ. ದೆನ್ ಬಲ. ಬಲ ಮೀನ್ಸ್ ಮಿಲಿಟ್ರಿ, ಸೇನೆ. ಅದು ಬೇರೆ ಬೇರೆ ರೀತಿಯ ಸೇನೆಗಳು, ಕಾಳಾಳುಗಳಿರ್ಬೋದು, ಅಶ್ವ ಸೇನೆ ಇರ್ಬೋದು, ರಥ ಸೇನೆ ಇರ್ಬೋದು, ಅಥವಾ ಆನೆಗಳ ಬಲ ಇರ್ಬೋದು, ಇದೆಲ್ಲ ಇದರಲ್ಲಿ ಬರ್ತದೆ. ಬಲ ಅಂತ ಹೇಳಿದ್ರೆ ಮಿಲಿಟ್ರಿ ಅಂತ ಅರ್ಥ. ದೆನ್ ದುರ್ಗ. ದುರ್ಗ ಮೀನ್ಸ್ ಪೋರ್ಟ್, ಕೋಟೆ ಅಂತ ನಾವು ಕರಿತೇವೆ. ದುರ್ಗ ಅಥವಾ ಕೋಟೆ ಇಡೀ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡಲಿಕ್ಕಾಗಿ ಕಟ್ಟಿಕೊಂಡಿರುವಂತಹ ಒಂದು ವ್ಯವಸ್ಥೆ, ದುರ್ಗ ಅಥವಾ ಪೋರ್ಟ್. ದೆನ್ ಮಿತ್ರ. ಮಿತ್ರ ಅಂತ ಹೇಳಿದ್ರೆ ಫ್ರೆಂಡ್ ಅಥವಾ ಎಲೈ ಅಂತ ನಾವು ಕರಿಬೋದು. ಅಂದರೆ ರಾಜ ತಾನು ಹೊಂದಿರುವಂತಹ ಮಿತ್ರ ರಾಷ್ಟ್ರ ಅಥವಾ
ರಾಜ. ಇದು 7ನೇ ಎಲಿಮೆಂಟ್. ಸೊ ಹಾಗಾಗಿ 7 ಅಂಶಗಳನ್ನು ಇಲ್ಲಿ ಪ್ರತಿಪಾದಿಸ್ತಾನೆ. ಲೈಕ್ ಹ್ಯೂಮನ್ ಆರ್ಗನ್, ಆಲ್ ದ 7 ಎಲಿಮೆಂಟ್ಸ್ ಆರ್ ಈಕ್ವಲ್ ಇಂಪಾರ್ಟೆಂಟ್ ಅಕಾರ್ಡಿಂಗ್ ಟು ಕೌಟಿಲ್ಯ ಇನ್ ಆರ್ಡರ್ ಟು ಫಾರ್ಮ್ ಎ ಸ್ಟೇಟ್. ಒಂದು ರಾಜ್ಯ ಆಗಬೇಕಾದ್ರೆ ಯಾವ ರೀತಿ ಮಾನವ ದೇಹಕ್ಕೆ ಬೇರೆ ಬೇರೆ ವಿವಿಧ ಅಂಗಗಳು ಎಷ್ಟು ಅಗತ್ಯವೋ, ಅಂದರೆ ಮಾನವ ದೇಹದ ಯಾವುದೇ ಒಂದು ಅಂಗ ಇಲ್ಲ ಅಂತ ಹೇಳಿದ್ರೆ ಅದು ಹೀನ ಆಗ್ತೇವೆ ನಾವು. ಹಾಗಾಗಿ ಪ್ರತಿಯೊಂದು ಅಂಗಕ್ಕೂ ಅದರದ್ದೇ ಆದಂಥ ಮಹತ್ವ ಇದೆ. ಅದೇ ರೀತಿ ಕೌಟಿಲ್ಯನೂ ಕೂಡ ಈ ಸಪ್ತಾಂಗ ಸಿದ್ಧಾಂತದಲ್ಲಿ 7 ಅಂಗಗಳನ್ನು ಪ್ರತಿಪಾದಿಸ್ತಾನೆ ಮತ್ತು 7 ಅಂಗಗಳು ಸಮಾನವಾದಂತಹ ಒಂದು ಮಹತ್ವವನ್ನು, ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ಹೇಳ್ತಾನೆ. ನೆನಪಿಟ್ಕೊಳ್ಳಿ ಮಕ್ಕಳೇ, ಇದು 7 ಅಂಗಗಳು ಸಪ್ತಾಂಗ ಸಿದ್ಧಾಂತದಲ್ಲಿ ಕೌಟಿಲ್ಯ ಪ್ರತಿಪಾದಿಸಿರುವಂಥದ್ದು. 2 ಮಾರ್ಕಿನ ಪ್ರಶ್ನೆ ಕೇಳಿದರೆ ನೀವು ಇದನ್ನು ಬರೀಬೇಕಾಗ್ತದೆ. ಸ್ವಾಮಿನ್ ಆರ್ ಕಿಂಗ್, ದೆನ್ ಅಮಾತ್ಯ ಮಿನಿಸ್ಟರ್ಸ್, ದೆನ್ ಜನಪದ. ಜನ ಮೀನ್ಸ್ ದ ಪಾಪ್ಯುಲೇಷನ್, ಪದ ಮೀನ್ಸ್ ಟೆರಿಟರಿ ಅಥವಾ ಜನಸಂಖ್ಯೆ ಮತ್ತು ಭೌಗೋಳಿಕ ಪ್ರದೇಶ. ಆನಂತರ ಕೋಶ, ಟ್ರೆಷರಿ ಸಂಪತ್ತು, ಬಲ ಸೇನೆ ಅಥವಾ ಮಿಲಿಟ್ರಿ. ಆನಂತರ ದುರ್ಗ ಅಂದರೆ ಕೋಟೆ ಅಥವಾ ಪೋರ್ಟ್. ಮಿತ್ರ ಫ್ರೆಂಡ್ ಅಥವಾ ಗೆಳೆಯ. ಸೊ 7 ಅಂಶಗಳನ್ನು ಕೌಟಿಲ್ಯ ಸಪ್ತಾಂಗ ಸಿದ್ಧಾಂತದಲ್ಲಿ ತನ್ನ ಅರ್ಥಶಾಸ್ತ್ರದಲ್ಲಿ ಪ್ರತಿಪಾದಿಸ್ತಾನೆ. ಈಗ ನಾವು 7 ಅಂಶಗಳ ಬಗ್ಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ, ನೆನ್ಪಿಟ್ಕೊಳ್ಳಿ ಮಕ್ಕಳೇ. ವಿ ಆರ್ ಟಾಕಿಂಗ್ ಅಬೌಟ್ ದ ಮಾಡರ್ನ್ ಎಲಿಮೆಂಟ್ಸ್ ಆಫ್ ದ ಸ್ಟೇಟ್. ಸೊ ಮಾಡರ್ನ್ ಸ್ಟೇಟ್ must have 7 important elements. Please note, 4 important elements. Modern state must have 4 important elements, students. What are the 4 important elements of the modern state? ಆಧುನಿಕ ರಾಜ್ಯಕ್ಕೆ 4 ಮೂಲಾಂಶಗಳ ಅಗತ್ಯ ಇದೆ. ಆ 4 ಮೂಲಾಂಶಗಳು ಯಾವುದು ಎನ್ನುವುದನ್ನು ಗಮನಿಸಿಕೊಳ್ಳಿ ಮಕ್ಕಳೇ. ಯಾವುದು ಅಂತ ಹೇಳಿದ್ರೆ, ದ ಫಸ್ಟ್ ಒನ್ ಈಸ್ ದ ಪಾಪ್ಯುಲೇಷನ್, ಜನಸಂಖ್ಯೆ. ಸೆಕೆಂಡ್ ಒನ್ ಈಸ್ ದ ಟೆರಿಟರಿ. ಟೆರಿಟರಿ ಅಂತ ಹೇಳಿದ್ರೆ ಭೌಗೋಳಿಕ ಪ್ರದೇಶ. ಥರ್ಡ್ ಒನ್ ಈಸ್ ದ ಗೌರ್ಮೆಂಟ್. ಗೌರ್ಮೆಂಟ್ ಅಂತ ಹೇಳಿದ್ರೆ ಸರ್ಕಾರ. ಆ್ಯಂಡ್ ಫೋರ್ತ್ ಒನ್ ಈಸ್ ದ ಸಾವರೆಂಟಿ. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ ಆಫ್ ದ ಸ್ಟೇಟ್, ದಟ್ ಈಸ್ ಸಾವರೆಂಟಿ, ಪರಮಾಧಿಕಾರ. ಸೊ ಜನಸಂಖ್ಯೆ, ಭೌಗೋಳಿಕ ಪ್ರದೇಶ, ಸರ್ಕಾರ, ಪರಮಾಧಿಕಾರ. ಇದು 4 ಪ್ರಮುಖವಾದಂತಹ ಮೂಲಾಂಶಗಳು ಒಂದು ರಾಜ್ಯಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದು. ಅಮಾಂಗ್ ದ 4 ಎಲಿಮೆಂಟ್ಸ್, ದ ಪಾಪ್ಯುಲೇಷನ್ ಆ್ಯಂಡ್ ಟೆರಿಟರಿ ಈಸ್ ಕಾಲ್ಡ್ ಫಿಸಿಕಲ್ ಎಲಿಮೆಂಟ್ಸ್. ಭೌತಿಕ ಅಂಶಗಳು ಅಂತ ನಾವು ಕರಿತೇವೆ. ದೇ ಆರ್ ಕಾಲ್ಡ್ ಫಿಸಿಕಲ್ ಎಲಿಮೆಂಟ್ಸ್. ದ ಗೌರ್ಮೆಂಟ್ ಈಸ್ ಕಾಲ್ಡ್ ಪೊಲಿಟಿಕಲ್ ಎಲಿಮೆಂಟ್. ಪೊಲಿಟಿಕಲ್ ಎಲಿಮೆಂಟ್. ಆ್ಯಂಡ್ ದ ಸಾವರೆಂಟಿ ಈಸ್ ಕಾಲ್ಡ್ ಸ್ಪಿರಿಚುವಲ್ ಎಲಿಮೆಂಟ್. ಸ್ಪಿರಿಚುವಲ್ ಎಲಿಮೆಂಟ್. ಪಾಪ್ಯುಲೇಷನ್ ಆ್ಯಂಡ್ ಟೆರಿಟರಿ, ಜನಸಂಖ್ಯೆ ಮತ್ತು ಭೌಗೋಳಿಕ ಪ್ರದೇಶ ಭೌತಿಕ ಅಂಶ ಆದರೆ, ಸರಕಾರ ಗೌರ್ಮೆಂಟ್ ಅದು ರಾಜಕೀಯ ಅಂಶ. ಆನಂತರ ಸಾವರೆಂಟಿ, ಪರಮಾಧಿಕಾರ, ದಟ್ ಈಸ್ ಅ ಸ್ಪಿರಿಚುವಲ್ ಎಲಿಮೆಂಟ್, ಭಾವನಾತ್ಮಕವಾದಂತಹ ಪರಿಕಲ್ಪನೆ. ಸೊ ಈ 4 ನಾವು ಪ್ರತ್ಯೇಕವಾಗಿ ನೋಡ್ತಾ ಡಿಟೇಲ್ ಆಗಿ ನೋಡಬೇಕು. ಪಾಪ್ಯುಲೇಷನ್. ಎಸ್, the state is created for the sake of the people. We already studied. The state is a human institution. No doubt, state is a human institution. Without people, we cannot imagine a state. Am I right? Without people, we cannot imagine a state. That means people are must. People are essential for the state. Alva? ರಾಜ್ಯ ಯಾರಿಗಾಗಿ ರಚನೆ ಆದದ್ದು? ಜನರಿಗಾಗಿ ರಚನೆ ಆದದ್ದು. ಫಾರ್ ದ ಸೇಕ್ ಆಫ್ ದ ಪೀಪಲ್, ಜನರಿಗಾಗಿ ರಚನೆ ಆದದ್ದು. ಅಂದರೆ ಜನರಿಲ್ಲದಿದ್ದರೆ ರಾಜ್ಯ ಇಲ್ಲ, ಖಂಡಿತ ಅಲ್ವಾ? ವಿದೌಟ್ ಪೀಪಲ್ ವಿ ಕ್ಯಾನಾಟ್ ಇಮ್ಯಾಜಿನ್ ಎ ಸ್ಟೇಟ್. ರಾಜ್ಯವನ್ನು ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ರಾಜ್ಯಕ್ಕೆ ಜನರು ಬೇಕೇ ಬೇಕು, ನೆನಪಿಟ್ಕೊಳ್ಳಿ. ಸೊ ಸ್ಟೇಟ್ ಈಸ್ ಎ ಹ್ಯೂಮನ್ ಇನ್ಸ್ಟಿಟ್ಯೂಷನ್. ರಾಜ್ಯ ಎನ್ನುವಂಥದ್ದು ಮಾನವ ನಿರ್ಮಿತ ಸಂಸ್ಥೆ. ಅಂದರೆ ಮಾನವರಿಲ್ಲದೆ ರಾಜ್ಯ ಇಲ್ಲ ಎನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಬಟ್ ರಿಗಾರ್ಡಿಂಗ್ ದ ಸೈಜ್ ಆಫ್ ದ ಪಾಪ್ಯುಲೇಷನ್, ರಿಗಾರ್ಡಿಂಗ್ ದ ನಂಬರ್ ಆಫ್ ಪಾಪ್ಯುಲೇಷನ್, ವಿ ಡೋಂಟ್ ಹ್ಯಾವ್ ಎನಿ ಯುನಾನಿಮಸ್ ಒಪಿನಿಯನ್. ಒಂದು ರಾಜ್ಯಕ್ಕೆ ಎಷ್ಟು ಜನಸಂಖ್ಯೆ ಬೇಕು ಎನ್ನುವಂಥದ್ದು ರಾಜನೀತಿ ತಜ್ಞರಲ್ಲಿ ಒಮ್ಮತ ಇಲ್ಲ. ಎಷ್ಟು ಜನಸಂಖ್ಯೆ ಇದ್ದರೆ ಒಂದು ರಾಜ್ಯ ಆಗ್ತದೆ, ಇದರ ಬಗ್ಗೆ ಏನಾದರೂ ಸ್ಪಷ್ಟ ಅಭಿಪ್ರಾಯವಿದೆಯಾ?
ಆ ಅಭಿಪ್ರಾಯವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಡಿಫ್ರೆಂಟ್ ಪೊಲಿಟಿಕಲ್ ಥಿಂಕರ್ಸ್ ಟ್ರೈಡ್ ಟು ಫಿಕ್ಸ್ ದ ಸೈಜ್ ಆಫ್ ದ ಪಾಪ್ಯುಲೇಷನ್. ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಕೆಲವು ಚಿಂತಕರು ಒಂದು ರಾಜ್ಯದ ಜನಸಂಖ್ಯೆ ಇಂತಿಷ್ಟೇ ಇರಬೇಕು ಎನ್ನುವುದನ್ನು ಫಿಕ್ಸ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಪ್ಲಾಟೋ ಇನ್ ಹಿಸ್ ಐಡಿಯಲ್ ಸ್ಟೇಟ್, ನೆನಪಿಟ್ಕೊಳ್ಳಿ ಮಕ್ಕಳೇ, ಇನ್ ಹಿಸ್ ಐಡಿಯಲ್ ಸ್ಟೇಟ್ said the population of the ideal state should be 5040. According to Plato, the population of the ideal state should be 5040. ಪ್ಲಾಟೋ ಹೇಳ್ತಾನೆ ಆದರ್ಶ ರಾಜ್ಯ, ಅವನ ಕಲ್ಪನೆಯ ರಾಜ್ಯ ಇದು. ಪ್ಲಾಟೋ ತನ್ನ ರಿಪಬ್ಲಿಕಲ್ಲಿ, ತನ್ನ ಪುಸ್ತಕ ದ ರಿಪಬ್ಲಿಕಲ್ಲಿ ಆದರ್ಶ ರಾಜ್ಯದ ಬಗ್ಗೆ ಮಾತಾಡ್ತಾನೆ. ಅವನು ಆ ಆದರ್ಶ ರಾಜ್ಯಕ್ಕೆ ಇಂತಿಷ್ಟೇ ಜನಸಂಖ್ಯೆ ಕೂಡ ಇರಬೇಕು ಎನ್ನುವುದನ್ನು ಅವನು ಹೇಳ್ತಾನೆ, ಫಿಕ್ಸ್ ಮಾಡ್ತಾನೆ. ಸೊ ಅವನ ಪ್ರಕಾರ ಆದರ್ಶ ರಾಜ್ಯದ ಜನಸಂಖ್ಯೆ ಎಷ್ಟಿರಬೇಕು? ದಟ್ ಈಸ್ 5040, 5040. ನೆನಪಿಟ್ಕೊಳ್ಳಿ ಒಂದು ಮಾರ್ಕಿಗೆ. ವಾಟ್ ಈಸ್ ದ ಪಾಪ್ಯುಲೇಷನ್ ಆಫ್ ಎ ಐಡಿಯಲ್ ಸ್ಟೇಟ್ ಅಕಾರ್ಡಿಂಗ್ ಟು ಪ್ಲಾಟೋ? ಸೊ ದ ಕ್ವಶನ್ ಮೇ ಬಿ ಆಸ್ಕ್ಡ್ ಇನ್ ದ ಎಕ್ಸಾಮಿನೇಷನ್, ವಾಟ್ ಈಸ್ ದ ಐಡಿಯಲ್ ನಂಬರ್ ಆಫ್ ಪಾಪ್ಯುಲೇಷನ್ ಅಕಾರ್ಡಿಂಗ್ ಟು ಪ್ಲಾಟೋ ಅಂತ ಹೇಳಿ. ಒಂದು ರಾಜ್ಯದ ಜನಸಂಖ್ಯೆ ಎಷ್ಟಿರಬೇಕು ಪ್ಲಾಟೋನ ಪ್ರಕಾರ ಅಂತ ಕೇಳಿದರೆ ಆಗ ಯುವರ್ ಆನ್ಸರ್ ಶುಡ್ ಬಿ 5040, 5040 ಅಂತ ಹೇಳಿದ್ರೆ ನೆನಪಿಟ್ಕೊಳ್ಳಿ ಮಕ್ಕಳೇ, 5040 ಅಂತ ಹೇಳಿ. In the similar manner, Rousseau, another important political thinker, a French political thinker, Rousseu, Rousseau, a French political thinker, he tried to fix the population of the state as 10,000. ರೂಸೋನ ಪ್ರಕಾರ ಒಂದು ರಾಜ್ಯದ ಜನಸಂಖ್ಯೆ ಎಷ್ಟಿರಬೇಕು? 10,000 ಇರಬೇಕು ಅಂತ ಹೇಳ್ತಾನೆ ರೂಸೋ. ಅಂದರೆ ಒಂದು ಜನಸಂಖ್ಯೆ 10,000 ಇದ್ದರೆ ಆ ರಾಜ್ಯ ಉತ್ತಮ ರಾಜ್ಯ ಎನ್ನುವ ಕಲ್ಪನೆ ಅವರದು. ದಟ್ ಮೀನ್ಸ್ ಮಿನಿಮಮ್ ಪಾಪ್ಯುಲೇಷನ್ ಹಿ ಫಿಕ್ಸ್ಡ್. ಬಟ್ ಅರಿಸ್ಟಾಟಲ್, he gave a balanced opinion, balanced population. ಸಮತೋಲಿತ ಜನಸಂಖ್ಯೆ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ ಅರಿಸ್ಟಾಟಲ್ ಮಾತ್ರ ಒಂದು ಸಮತೋಲಿತ ಜನಸಂಖ್ಯೆ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ವಾಟ್ ಅರಿಸ್ಟಾಟಲ್ ಸೆಡ್, ಬ್ಯಾಲೆನ್ಸ್ಡ್ ಪಾಪ್ಯುಲೇಷನ್ he said. If the population is large enough, it is self-sufficient, and if it is small enough, it is well governed ಅಂತ ಹೇಳ್ತಾರೆ. If the population is large enough, it is self-sufficient, small enough, it is well governed. ಕಡಿಮೆ ಜನಸಂಖ್ಯೆ ಇದ್ದರೆ ಉತ್ತಮ ಆಡಳಿತವನ್ನು ಮಾಡುವಷ್ಟು, ಹೆಚ್ಚು ಜನಸಂಖ್ಯೆ ಇದ್ದರೆ ಸ್ವಾವಲಂಬಿಯಾಗುವಷ್ಟು ಜನಸಂಖ್ಯೆ ಇದ್ದರೆ ಒಳ್ಳೆಯದು. ಜನಸಂಖ್ಯೆ ಹೆಚ್ಚಿದ್ರೂ ಅದು ಸ್ವಾವಲಂಬಿಯಾಗಿರಬೇಕು. ಕಡಿಮೆ ಜನಸಂಖ್ಯೆ ಇದ್ದರೆ ಉತ್ತಮ ಆಡಳಿತವನ್ನು ಮಾಡುವಂತಹ ಒಂದು ಜನಸಂಖ್ಯೆ ಇದ್ದರೆ ಒಳ್ಳೆಯದು. ಅದಕ್ಕಾಗಿ ಸಮತೋಲಿತ ಜನಸಂಖ್ಯೆ ಇದ್ದರೆ ಒಳ್ಳೆಯದು ಎನ್ನುವ ಮಾತನ್ನು ಅರಿಸ್ಟಾಟಲ್ ಹೇಳ್ತಾರೆ. ಸೊ ಒಂದು ವಿಚಾರ ಅಂತೂ ಸ್ಪಷ್ಟ, ಇಲ್ಲಿ ಜನಸಂಖ್ಯೆ ಬೇಕು, ಆದರೆ ಎಷ್ಟು ಜನಸಂಖ್ಯೆ ಬೇಕು ಎನ್ನುವಂಥದ್ದನ್ನು ನಾವು ಫಿಕ್ಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಿ ಹ್ಯಾವ್ ಟು ರಿಮೆಂಬರ್ ದ್ಯಾಟ್ ಪಾಪ್ಯುಲೇಷನ್ ಇಸ್ ಮಸ್ಟ್, ಬಟ್ ಹೌ ಮಚ್ ಪಾಪ್ಯುಲೇಷನ್ ಇಸ್ ನೆಸಸರಿ, ಇಟ್ ಈಸ್ ನಾಟ್ ಪಾಸಿಬಲ್ ಟು ಫಿಕ್ಸ್. ದಟ್ ಮೀನ್ಸ್ ಟುಡೇ ಇನ್ ಮಾಡರ್ನ್ ಸ್ಟೇಟ್ there are some states which are having large population, and there are also some states, and these states are having only minimum number of population. So there are some states which are having large population, and there are some states which are having only least population or minimum population. That means in both the cases these states are the full-fledged states. ಎರಡೂ ಸಂದರ್ಭದಲ್ಲಿ ಎರಡೂ ಕಡೆಯೂ ಕೂಡ ಅದು ಪೂರ್ಣ ಪ್ರಮಾಣದ ರಾಜ್ಯಗಳೇ. ಅಂದರೆ ಒಂದು ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರ್ಬೋದು, ಕೆಲವು ರಾಜ್ಯದಲ್ಲಿ ಕಡಿಮೆ ಜನಸಂಖ್ಯೆ ಇರ್ಬೋದು. ಆದರೆ ನಮ್ಮ ರಾಜಕೀಯ ಶಾಸ್ತ್ರದ ಅರ್ಥದಲ್ಲಿ ಹೇಳೋದಿದ್ರೆ ಎರಡೂ ಕೂಡ ರಾಜ್ಯಗಳೇ. ಫಾರ್ ಎಕ್ಸಾಂಪಲ್, ಚೈನಾ, ಇಂಡಿಯಾ, both the countries are having large population. Regarding population, then China is number 1 and India is number 2. Even in America also population is in large size, alwa. So be clear students, there may be a question in the examination. I want to remember you, that is mention any two states which are having large population. ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ಯಾವುದಾದ್ರೂ ಎರಡು ರಾಜ್ಯಗಳನ್ನು ಹೆಸರಿಸಿ, ಅಂದರೆ ಎರಡು ದೇಶಗಳನ್ನು ಹೆಸರಿಸಿ ಅಂತ ಕ್ವಶನ್ ಕೇಳ್ತಾರೆ, ನೆನಪಿಟ್ಕೊಳ್ಳಿ. ಆಗ ನೀವು ಬರೀಬೇಕಾದದ್ದು ಚೈನಾ ಮತ್ತು ಇಂಡಿಯಾ. ಸಿಂಪಲ್ ಆನ್ಸರ್, ಚೈನಾ ಆ್ಯಂಡ್ ಇಂಡಿಯಾ ಬೋತ್ ಆರ್ ಹ್ಯಾವಿಂಗ್ ಲಾರ್ಜ್ ಪಾಪ್ಯುಲೇಷನ್, ಆ್ಯಂಡ್ ಚೈನಾ ಈಸ್ ನಂಬರ್ 1 in regarding population and India is number 2. In China there are more than 140
crore population, 140 crore population. In India, we have nearly 135 crore population. 135 crore population. ನಾವು ಹತ್ರ ಇದ್ದೇವೆ ಆಲ್ಮೋಸ್ಟ್. ಅಂದರೆ ಸುಮಾರು 140 ಕೋಟಿ, 140ಕ್ಕಿಂತಲೂ ಹೆಚ್ಚು ಜನಸಂಖ್ಯೆ ಚೈನಾದಲ್ಲಿದ್ದರೆ ನಮ್ಮಲ್ಲಿ ಸುಮಾರು 135 ಕೋಟಿಯಷ್ಟು ಜನಸಂಖ್ಯೆ ಇದೆ. ಅಂದರೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ದೇಶ ನಮ್ಮದು. ಅದೇ ರೀತಿ there are some states which are having small population. For example, Nauru. There is a state called Nauru, 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 a state which is having only 9,000 population. ಓನ್ಲಿ 9,000, 9,000 ಜನಸಂಖ್ಯೆ ಇರುವಂತಹ ಒಂದು ದೇಶ ಅದು ನಾವರು ಅಂತೇಳಿ. ಅದೇ ರೀತಿ ವ್ಯಾಟಿಕನ್ ಸಿಟಿ, it is also one of the small state which is having a population of 25,000, where the Pope, the highest priest of Catholic Church, is ruling the state. Vatican City or Roman City, where population is only 25,000. ವ್ಯಾಟಿಕನ್ ಸಿಟಿಯ ಜನಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಕೇವಲ 25,000 ಜನಸಂಖ್ಯೆ ನೋಡಿ. ಅಂದರೆ ಇದು ರಾಜ್ಯವೇ, 9,000 ಜನಸಂಖ್ಯೆ ಹೊಂದಿರುವಂಥ ನಾವರು ಒಂದು ರಾಜ್ಯವೇ, ವ್ಯಾಟಿಕನ್ ಸಿಟಿ ಒಂದು ರಾಜ್ಯವೇ, ಚೈನಾವು ಒಂದು ರಾಜ್ಯವೇ, ಭಾರತ ಒಂದು ರಾಜ್ಯವೇ, ಅಮೆರಿಕ ಒಂದು ರಾಜ್ಯವೇ. ಅಂದರೆ ಜನಸಂಖ್ಯೆ ಎಷ್ಟೇ ಇರಲಿ ಅದು ಮುಖ್ಯ ಅಲ್ಲ, ಅದಕ್ಕೆ ಜನಸಂಖ್ಯೆ ಬೇಕು ಅಷ್ಟೇ. ರಾಜ್ಯದ ಸ್ಥಾನಮಾನ ಸಿಗಬೇಕಾದ್ರೆ ಅದಕ್ಕೆ ಜನಸಂಖ್ಯೆ ಬೇಕು. ಇಫ್ ದ ಪಾಪ್ಯುಲೇಷನ್ ಇಸ್ ಮೋರ್, ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ದ ಸ್ಟೇಟ್? ಜನಸಂಖ್ಯೆ ಹೆಚ್ಚಿದ್ರೆ ಏನು? ಜನಸಂಖ್ಯೆ ಹೆಚ್ಚಿದ್ರೆ ವಿ ಹ್ಯಾವ್ ಲಾರ್ಜ್ ಹ್ಯೂಮನ್ ಪವರ್ ಅಲ್ವಾ? ಸೊ ಇಫ್ ದ ಪಾಪ್ಯುಲೇಷನ್ ಇಸ್ ಮೋರ್, ಹ್ಯೂಮನ್ ಪವರ್ ಇಸ್ ಮೋರ್. ಮಾನವ ಶಕ್ತಿ ಅಂತ ನಾವು ಕರಿತೇವೆ. ದೇಶಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ ಮಾನವ ಶಕ್ತಿ ಏನಿದೆ ಅದು ನಮಗೆ ದೊರಕಲಿಕ್ಕೆ ಸಾಧ್ಯ ಇದೆ, ಅದರ ಕೊರತೆ ಇಲ್ಲ. ಆ್ಯಂಡ್ ವಾಟ್ ಇಸ್ ದ ಪ್ರಾಬ್ಲಮ್? ಸಮಸ್ಯೆ ಇಲ್ವಾ? ಸಮಸ್ಯೆ ಇದೆ. ದ ಪ್ರಾಬ್ಲಮ್ ಆಫ್ ಇಲ್ಲಿಟರಸಿ, ಪ್ರಾಬ್ಲಮ್ ಆಫ್ ಅನ್ಎಂಪ್ಲಾಯ್ಮೆಂಟ್, ಪಾವರ್ಟಿ, ಆಲ್ ದೀಸ್ ಆರ್ ದೇರ್ ವೇರ್ ದ ಸ್ಟೇಟ್ ಈಸ್ ಹ್ಯಾವಿಂಗ್ ಮೋರ್ ಪಾಪ್ಯುಲೇಷನ್. ಜನಸಂಖ್ಯೆ ಹೆಚ್ಚಿದ್ರೆ ಅಲ್ಲಿ ಮಾನವ ಶಕ್ತಿ ಇದೆ, ಆದರೆ ಅಲ್ಲಿ ಕೆಲವೊಂದು ಕೊರತೆಗಳು ಇದೆ. ಕೊರತೆಗಳು ಯಾವುದು ಅಂತ ಹೇಳಿದ್ರೆ ನಿರುದ್ಯೋಗ, ಬಡತನ ಅಥವಾ ಆರೋಗ್ಯದ ಸಮಸ್ಯೆ, ಇದೆಲ್ಲ ಸಮಸ್ಯೆಗಳು ಅಲ್ಲಿರ್ತವೆ. ಹಾಗೆ ಇಫ್ ದ ಸ್ಟೇಟ್ ಈಸ್ ಹ್ಯಾವಿಂಗ್ ಓನ್ಲಿ ಮಿನಿಮಮ್ ಪಾಪ್ಯುಲೇಷನ್, ಓನ್ಲಿ ಮಿನಿಮಮ್ ಪಾಪ್ಯುಲೇಷನ್, ಕಡಿಮೆ ಜನಸಂಖ್ಯೆ ಇದ್ದರೆ ಏನು ಅಡ್ವಾಂಟೇಜ್ ಅಂತ ಹೇಳು? There is no question of poverty, there is no question of unemployment, there is no question of illiteracy, there may be efficiency, or the administration may be efficient in nature, ಅಲ್ವಾ? ಸೊ ಜನಸಂಖ್ಯೆ ಕಡಿಮೆ ಇದ್ದರೆ ಅಲ್ಲಿ ಬಡತನ ಕಡಿಮೆ, ನಿರುದ್ಯೋಗ ಸಮಸ್ಯೆ ಇರುವುದಿಲ್ಲ, ಅನಕ್ಷರತೆಯ ಸಮಸ್ಯೆ ಇರುವುದಿಲ್ಲ, ಉತ್ತಮ ಆಡಳಿತವನ್ನು ನಡೆಸಿಕೊಂಡು ಬರಲಿಕ್ಕೆ ಸಾಧ್ಯ ಇರ್ತದೆ. ಆದರೆ there is a scarcity of human power, ಅಲ್ಲಿ ಮಾನವ ಶಕ್ತಿಯ ಕೊರತೆಯನ್ನು ನಾವು ಕಾಣಬಹುದು ಅಷ್ಟೇ. ಅಲ್ಲಿ ಆ ಕೊರತೆ ಏನು? ಮಾನವ ಶಕ್ತಿಯ ಕೊರತೆ. ಅಗಾಧವಾದ ಮಾನವ ಸಂಪನ್ಮೂಲ ಅಲ್ಲಿ ದೊರಕಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಲ್ಲಿ ನಿರುದ್ಯೋಗದ ಸಮಸ್ಯೆ ಇಲ್ಲ, ಬಡತನದ ಸಮಸ್ಯೆ ಇಲ್ಲ, ಅನಕ್ಷರತೆಯಂತಹ ಸಮಸ್ಯೆಗಳಿಲ್ಲ. ಅದು ಎಲ್ಲ ಇರುವಂಥದ್ದು ಹೆಚ್ಚು ಜನಸಂಖ್ಯೆ ಇರುವಂತಹ ರಾಷ್ಟ್ರದಲ್ಲಿ. ಸೊ ಅದೇನೇ ಇರಲಿ, ಹೆಚ್ಚು ಜನಸಂಖ್ಯೆ ಇದ್ದರೆ ಲಾಭವೂ ಇದೆ, ನಷ್ಟವೂ ಇದೆ. ಕಡಿಮೆ ಜನಸಂಖ್ಯೆ ಇದ್ದರೂ ಲಾಭ ಇದೆ, ನಷ್ಟ ಇದೆ. ಬಟ್ ಹಿಯರ್ for a state, what is important? For a state, it is not the quantity, the quality of the people is more important. Dear students, please note, for a state, the quantity of the population is not important, quality of the population is more important. ಒಂದು ದೇಶದಲ್ಲಿ ಅದರ ಪ್ರಗತಿಗೆ ಬೇಕಾದದ್ದು ಸಂಖ್ಯೆ ಅಲ್ಲ, ಲಕ್ಷಣ, ಕ್ವಾಲಿಟಿ ಬೇಕಾದದ್ದು. ಜನಸಂಖ್ಯೆ ಎಷ್ಟೇ ಇರಲಿ, ಅಲ್ಲಿ ಕ್ವಾಲಿಟಿ ಇಲ್ಲದಿದ್ದರೆ ಏನು ಮಾಡಲಿಕ್ಕಾಗ್ತದೆ? ಹಾಗಾಗಿ ಒಂದು ದೇಶ ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ಅಲ್ಲಿರುವಂತಹ ಮಾನವ ಶಕ್ತಿಯ ಗುಣಮಟ್ಟ ಏನಿದೆ ಅದು ಬಹಳ ಮುಖ್ಯ. ಜಪಾನ್, ಯು ಹ್ಯಾವ್ ದ ಎಕ್ಸಾಂಪಲ್, ಜಪಾನ್ ಈಸ್ ಒನ್ ಆಫ್ ದ ಸ್ಮಾಲ್ ಸ್ಟೇಟ್ ಹ್ಯಾವಿಂಗ್ ಎ ಮಿನಿಮಮ್ ನಂಬರ್ ಆಫ್ ಪಾಪ್ಯುಲೇಷನ್, ವೇರ್ ಪಾಪ್ಯುಲೇಷನ್ ಇಸ್ ವೆರಿ ಲೆಸ್, ಬಟ್ ಇಟ್ ಈಸ್ ಒನ್ ಆಫ್ ದ ಪವರ್ಫುಲ್ ಸ್ಟೇಟ್, ಡೆವಲಪ್ಡ್ ಸ್ಟೇಟ್ ಇನ್ ದ ವರ್ಲ್ಡ್. How it is possible? It is mainly because of the quality of the people, ಅಲ್ವಾ? ಜನಸಂಖ್ಯೆ ಇವತ್ತು ಜನಸಂಖ್ಯೆ ಗುಣಲಕ್ಷಣ ಎಷ್ಟು ಮುಖ್ಯ ಎನ್ನುವುದಕ್ಕೆ ಜಪಾನನ್ನು ಉದಾಹರಣೆಯಾಗಿ ಕೊಡ್ಬೋದು. ಜಪಾನ್ನಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಇದ್ದರೂ ಕೂಡ ಅದು ಜಗತ್ತಿನಲ್ಲೇ ಒಂದು ಮುಂದುವರಿದ ದೇಶ ಎಂದು ಪರಿಗಣಿಸಲ್ಪಟ್ಟಿದೆ. ಅದು ಹೇಗೆ ಸಾಧ್ಯ ಆಯಿತು? ಅಲ್ಲಿಯ ಜನರ ಗುಣಮಟ್ಟ,
ಆ ಕ್ವಾಲಿಟಿ ಅನ್ನುವಂಥದ್ದು ಅಲ್ಲಿ ಬಹಳ ಮುಖ್ಯವಾಗಿ ಪರಿಗಣಿಸಲ್ಪಡ್ತದೆ. ಹಾಗಾಗಿ ಗುಣಮಟ್ಟ ಮುಖ್ಯ, ಸಂಖ್ಯೆ ಮುಖ್ಯ ಅಲ್ಲ. ವಾಟ್ ಅರಿಸ್ಟಾಟಲ್ ಸೆಡ್, ಗುಡ್ ಪೀಪಲ್ ಬಿಲ್ಡ್ ಗುಡ್ ಸ್ಟೇಟ್. ವೆರಿ ಗುಡ್ ಡೆಫಿನೇಷನ್ ಗಿವನ್ ಬೈ ಅರಿಸ್ಟಾಟಲ್. ಗುಡ್ ಪೀಪಲ್ ಬಿಲ್ಡ್ ಗುಡ್ ಸ್ಟೇಟ್ ಅಂದರೆ ಉತ್ತಮ ಜನರು ಉತ್ತಮ ರಾಷ್ಟ್ರವನ್ನು ನಿರ್ಮಾಣ ಮಾಡ್ತಾರೆ. ಉತ್ತಮ ಜನರು ಅಂತ ಹೇಳಿದ್ರೆ ಕ್ವಾಲಿಟಿ ಪೀಪಲ್. ದೇ ವಿಲ್ ಬಿಲ್ಡ್ ಎ ಗುಡ್ ಸ್ಟೇಟ್. ಸೊ ದಟ್ ಈಸ್ ವೈ ಸಿಗ್ನಿಫಿಕೆನ್ಸ್ ಆಫ್ ದ ಸ್ಟೇಟ್ ಡಿಪೆಂಡ್ಸ್ ಆನ್ ದ ಎಬಿಲಿಟಿ ಆಫ್ ದ ಪೀಪಲ್ ಅಂತ ಹೇಳಿ ಜೆ.ಎಸ್. ಮಿಲ್ ಹೇಳ್ತಾರೆ. ಸಿಗ್ನಿಫಿಕೆನ್ಸ್ ಆಫ್ ದ ಸ್ಟೇಟ್ ಸಿಗ್ನಿಫಿಕೆನ್ಸ್ ಆಫ್ ದ ಸ್ಟೇಟ್ ಡಿಪೆಂಡ್ಸ್ ಆನ್ ದ ಕ್ವಾಲಿಟಿ ಆಫ್ ದ ಪೀಪಲ್ ಅಲ್ವಾ. ವೆರಿ ಗುಡ್ ಡೆಫಿನೇಷನ್ ಗಿವನ್ ಬೈ ಜೆ.ಎಸ್. ಮಿಲ್. ಒಂದು ದೇಶದ ಮಹತ್ವ ಗೊತ್ತಾಗುವಂಥದ್ದು ಯಾವುದರಿಂದ? ಆ ದೇಶದ ಜನರ ಗುಣಮಟ್ಟದಿಂದ, ಕ್ವಾಲಿಟಿಯಿಂದ. ಹಾಗಾಗಿ ಕ್ವಾಲಿಟಿ ಈಸ್ ವೆರಿ ಇಂಪಾರ್ಟೆಂಟ್ ರಿಗಾರ್ಡಿಂಗ್ ದ ಸ್ಟೇಟ್. ಸೊ ದೀಸ್ ಥಿಂಗ್ಸ್ ಯು ಹ್ಯಾವ್ ಟು ರಿಮೆಂಬರ್ ರಿಗಾರ್ಡಿಂಗ್ ದ ಫಸ್ಟ್ ಎಲಿಮೆಂಟ್ ಆಫ್ ದ ಸ್ಟೇಟ್, ದಟ್ ಈಸ್ ಪಾಪ್ಯುಲೇಷನ್. ಸೊ ಸ್ಟೇಟ್ ಮಸ್ಟ್ ಹ್ಯಾವ್ ದ ಪಾಪ್ಯುಲೇಷನ್ because it is a human institution. Without a population we cannot imagine a state. But it is not possible to fix the number of the population of a state. Some political thinkers tried to fix the number of population of the state. For example, Plato said the population of ideal state should be 5040, and according to Rousseau the population of a state should be 10,000. But Aristotle, he gave a balanced population for a state. But one thing we must remember, that the population of the state may be large or small, but the full-fledged status to the state can be given to any state. For example, China and India are the large populated state, whereas Nauru, Vatican City, San Marino, etc. are the state with the minimum population. The state with large population and the state with the minimum population both have their own advantages and disadvantages. You have to remember that. Regarding examination point of view also it is important. What are the advantages of a state with having large population? What are the advantages of a state with the minimum population? Such kind of questions may be asked in the examination. And so ultimately we have to conclude that the quality of the people is more important than quantity. ಇಷ್ಟನ್ನು ನಾವು ತಿಳ್ಕೊಂಡಿದ್ದೇವೆ. ಒಂದು ದೇಶಕ್ಕೆ ಜನಸಂಖ್ಯೆ ಬಹಳ ಮುಖ್ಯ. ಯಾಕೆಂತ ಹೇಳಿದ್ರೆ ರಾಜ್ಯ ಎನ್ನುವಂಥದ್ದು ಜನಸಂಖ್ಯೆ ಇಲ್ಲದಿದ್ದರೆ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರಾಜ್ಯಕ್ಕೆ ಜನಸಂಖ್ಯೆ ಬೇಕೇ ಬೇಕು. ಆದರೆ ಒಂದು ರಾಜ್ಯಕ್ಕೆ ಇಂತಿಷ್ಟೇ ಜನಸಂಖ್ಯೆ ಬೇಕು ಅಂತ ನಾವು ಹೇಳುವಾಗಿಲ್ಲ. ಅದು ಹೆಚ್ಚು ಇರ್ಬೋದು, ಕಡಿಮೆ ಇರ್ಬೋದು. ಪುರಾತನ ಚಿಂತಕರು ಹಾಗೆ ಕೆಲವು ಚಿಂತಕರು ರಾಜ್ಯದ ಜನಸಂಖ್ಯೆ ಇಂತಿಷ್ಟೇ ಇರಬೇಕು ಎನ್ನುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ. ಪ್ಲಾಟೋನ ಪ್ರಕಾರ ಒಂದು ಆದರ್ಶ ರಾಜ್ಯಕ್ಕೆ 5040 ಜನಸಂಖ್ಯೆ ಇರಬೇಕು ಅಂತ ಹೇಳ್ತಾನೆ. ರೂಸೋ 10,000 ಇದ್ದರೆ ಒಳ್ಳೆಯದು ಅಂತ ಹೇಳ್ತಾನೆ. ಅರಿಸ್ಟಾಟಲ್ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ ಬ್ಯಾಲೆನ್ಸ್ಡ್, ಸಮತೋಲಿತವಾದಂಥ ಜನಸಂಖ್ಯೆ ಬಹಳ ಮುಖ್ಯ ಎಂದು ಹೇಳ್ತಾರೆ. ಸೊ ಹಾಗಾದರೆ ಒಂದು ರಾಜ್ಯದ ಜನಸಂಖ್ಯೆ ಇಂತಿಷ್ಟೇ ಇರಬೇಕು ಅಂತ ಹೇಳಿ ನಾವು ಫೈನಲ್ ಆಗಿ ಹೇಳುವಾಗಿಲ್ಲ. ಕೆಲವು ದೇಶಗಳಲ್ಲಿ ಹೆಚ್ಚು ಜನಸಂಖ್ಯೆ ಇದೆ. ಭಾರತ, ಚೈನಾದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದ್ದರೆ ನಾವರು, ವ್ಯಾಟಿಕನ್ ರಾಜ್ಯಗಳಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಇದೆ. ಆದರೆ ಈ ಎರಡೂ ಕೂಡ ರಾಜಕೀಯ ಶಾಸ್ತ್ರ ಅರ್ಥದಲ್ಲಿ ಪೂರ್ಣ ಪ್ರಮಾಣದ ರಾಜ್ಯಗಳೇ. ಆದರೆ ನಾವು ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನು ಅಂತ ಹೇಳಿದ್ರೆ, ಹೆಚ್ಚು ಜನಸಂಖ್ಯೆ ಇದ್ದರೂ ಒಂದು ನಮಗೆ ಉಪಯೋಗ ಇದೆ, ಕಡಿಮೆ ಜನಸಂಖ್ಯೆ ಇದ್ದರೂ ಉಪಯೋಗ ಇದೆ. ಅದೇ ರೀತಿಯಲ್ಲಿ ದುರುಪಯೋಗವೂ ಕೂಡ ಇದೆ, ಅಥವಾ ಅದರ ಡಿಮೆರಿಟು ಕೂಡ ಇದೆ, ಅವಗುಣಗಳು ಕೂಡ ಇರ್ತವೆ. ಅದೇನೇ ಇರಲಿ, ನಾವು ಹೇಳಬೇಕಾದ್ದೇನು ಅಂತ ಹೇಳಿದ್ರೆ, ಒಂದು ದೇಶದ ಜನಸಂಖ್ಯೆಗಿಂತ ಆ ಸಂಖ್ಯೆಗಿಂತ ಗುಣಮಟ್ಟ ಬಹಳ ಮುಖ್ಯ. ಸಂಖ್ಯೆ ಎಷ್ಟೇ ಇರ್ಬೋದು, ಆದರೆ ಆ ಗುಣಮಟ್ಟ ಏನಿದೆ ಅದು ಒಂದು ದೇಶದ ಪ್ರಗತಿಗೆ ಕಾರಣ ಆಗ್ತದೆ. ಜಪಾನ್ ಅಂತಹ ದೇಶ ಇವತ್ತು ಪ್ರಪಂಚದಲ್ಲೇ ಪ್ರಗತಿಯತ್ತ ಮುನ್ನುಗ್ತಾ ಇದ್ದರೆ ಅದಕ್ಕೆ ಕಾರಣ ಆ ದೇಶದ ಜನರ ಗುಣಮಟ್ಟ. ಹಾಗಾಗಿ ಅರಿಸ್ಟಾಟಲ್ ಹೇಳುವಂಥ ಮಾತನ್ನು ನಾವು ಇಲ್ಲಿ ಹೇಳಲೇಬೇಕಾಗ್ತದೆ. ಗುಡ್ ಪೀಪಲ್ ಬಿಲ್ಡ್ ಗುಡ್ ಸ್ಟೇಟ್ ಅಂದರೆ ಉತ್ತಮ ಜನರು ಉತ್ತಮ ರಾಜ್ಯವನ್ನು ನಿರ್ಮಿಸ್ತಾರೆ, ಕಟ್ತಾರೆ ಅಂತ ಹೇಳಿ. ಹಾಗಾಗಿ ಕ್ವಾಲಿಟಿ ಆಫ್ ದ ಪಾಪ್ಯುಲೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಸ್ಟೇಟ್. ದಿಸ್ ಇಸ್ ದ ಫಸ್ಟ್ ಎಲಿಮೆಂಟ್ ಆಫ್ ದ ಸ್ಟೇಟ್. ದೆನ್ ದ ಸೆಕೆಂಡ್ ಎಲಿಮೆಂಟ್ ವಿ ಹ್ಯಾವ್ ಟು ನೋ, ದಟ್ ಈಸ್ ಟೆರಿಟರಿ, ಭೌಗೋಳಿಕ ಪ್ರದೇಶ. ಸೊ ಟೆರಿಟರಿ, without territory the people cannot form the state. ಭೌಗೋಳಿಕ ಪ್ರದೇಶ ಇಲ್ಲದೆ ಜನರು ರಾಜ್ಯವನ್ನು ಮಾಡ್ತಾರಾ ಅಂತ ಹೇಳಿದರೆ ಅದು ಸಾಧ್ಯ ಇಲ್ಲ. ಸೊ ವಾಟ್ ಟೆರಿಟರಿ ಇನ್ಕ್ಲೂಡ್ಸ್? ಟೆರಿಟರಿ ಇನ್ಕ್ಲೂಡ್ಸ್ ಲ್ಯಾಂಡ್, ವಾಟರ್ ಆ್ಯಂಡ್ ಏರ್ ಸ್ಪೇಸ್. ಟೆರಿಟರಿ ಇನ್ಕ್ಲೂಡ್ಸ್
the land, water and air space. ಭೂಮಿ, ನೀರು ಮತ್ತು ವಾಯುಗುಣ ಅಥವಾ ವಾತಾವರಣ ಇದನ್ನು ಭೂಮಿ ಅಥವಾ ಭೌಗೋಳಿಕ ಪ್ರದೇಶ ಒಳಗೊಂಡಿದೆ. ಹಾಗಾಗಿ ಜನರು ಮಾತ್ರ ಇದ್ದರೆ ಆಗುವುದಿಲ್ಲ, ಅಲ್ಲಿ ಭೌಗೋಳಿಕ ಪ್ರದೇಶವೂ ಕೂಡ ಬೇಕು. ದಟ್ ಮೀನ್ಸ್ ದ ವಾಂಡರಿಂಗ್ ಪೀಪಲ್ ಆರ್ ನಾಮ್ಯಾಡ್ಸ್ ಕ್ಯಾನ್ ನಾಟ್ ಫಾರ್ಮ್ ದ ಸ್ಟೇಟ್. ದ ವಾಂಡರಿಂಗ್ ಪೀಪಲ್ ಆರ್ ದ ಟ್ರೈಬ್ಸ್ ಆರ್ ದ ನಾಮ್ಯಾಡ್ಸ್ ಕ್ಯಾನ್ ನಾಟ್ ಫಾರ್ಮ್ ದ ಸ್ಟೇಟ್. ಅಂದರೆ ಅಲೆಮಾರಿಗಳು ಅಥವಾ ಭಿಕ್ಷೆ ಬೇಡುವಂಥವರು ಅವರಿಗೆ ಒಂದು ರಾಜ್ಯದ ಸ್ಥಾನಮಾನವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ದೇ ಡೋಂಟ್ ಹ್ಯಾವ್ ದ ಟೆರಿಟೋರಿಯಲ್ ಏರಿಯಾ. ವಿ ಕ್ಯಾನ್ ಗಿವ್ ದ ಎಕ್ಸಾಂಪಲ್, ದ ಫಾರ್ಮೇಷನ್ ಆಫ್ ಇಸ್ರೇಲ್ ಇನ್ 1948. Israel was established in 1948. It was a new state formed after Second World War. Why Israel was formed? Israel was formed mainly to accommodate the Jews, Jews. Jews means Yahudigalu. Jews who were scattered in all over the world because of the atrocities of Hitler. During the time of Hitler's regime in Germany, the Jews were brutally murdered and atrocities were made against Jews in Germany. So, with the fear, they fled away from Germany and scattered in various parts of the world. Ultimately, they came to Palestine area or Western River area or Gaza Strip and they settled there. And in 1948, under the leadership of United Nations, a separate land called Israel was given for the Jews and independent state of Israel was formed in 1948. I have given the example here. Why? Because without territory we cannot imagine a state. ನಾನು ಇಲ್ಲಿ ಒಂದು ಉದಾಹರಣೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಅಲೆಮಾರಿಗಳು ಅಥವಾ ಆಚೀಚೆ ತಿರುಗಾಡ್ತಿರೋರು ಒಂದು ರಾಜ್ಯದ ಸ್ಥಾನಮಾನವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇಲ್ಲಿ ಇಸ್ರೇಲ್ನ ಒಂದು ಸ್ಥಾಪನೆಯನ್ನು ಉದಾಹರಣೆಯಾಗಿ ಕೊಡ್ತಾ ಇದ್ದೇನೆ. ಇಲ್ಲಿ 1948ರಲ್ಲಿ ವಿಶ್ವಸಂಸ್ಥೆಯ ಉಸ್ತುವಾರಿಯಲ್ಲಿ ಇಸ್ರೇಲನ್ನು ಸ್ಥಾಪನೆ ಮಾಡಲಾಗ್ತದೆ ಅಥವಾ ಇಸ್ರೇಲ್ ಎನ್ನುವಂಥ ಪುಟ್ಟ ದೇಶವನ್ನು ರಚನೆ ಮಾಡಲಾಗ್ತದೆ. ಈ ಇಸ್ರೇಲ್ ಯಾರಿಗಾಗಿ ಮಾಡಿದ್ದು ಅಂತ ಹೇಳಿದ್ರೆ ಯಹೂದಿಗಳಿಗಾಗಿ, ಜ್ಯೂಸ್ ಅಥವಾ ಯಹೂದಿಗಳಿಗಾಗಿ ಕೊಟ್ಟಂತಹ ದೇಶ. ಈ ಯಹೂದಿಗಳು ಯಾರು? ಹಿಟ್ಲರ್ ಜರ್ಮನಿಯನ್ನು ಆಳ್ತಾ ಇರಬೇಕಾದ್ರೆ ಅವನ ಕಾಲದಲ್ಲಿ, ಅವನ ಸರ್ವಾಧಿಕಾರದ ಕಾಲದಲ್ಲಿ ಅವನ ಕೆಂಗಣ್ಣಿಗೆ ಗುರಿಯಾದಂತಹ ಒಂದು ಜನಾಂಗ ಇವರು. ಈ ಅಲ್ಪಸಂಖ್ಯಾತ ಯಹೂದಿಗಳನ್ನು ಮಾರಣ ಹೋಮ ಮಾಡ್ತಾನೆ ಹಿಟ್ಲರ್. ಅವರ ಮೇಲೆ ಹಿಂಸಾತ್ಮಕವಾದಂತಹ ಕ್ರಮವನ್ನು ತೆಗೆದುಕೊಳ್ತಾನೆ, ಸೈನಿಕ ಕಾರ್ಯಾಚರಣೆಯನ್ನು ಮಾಡ್ತಾನೆ. ಇದರಿಂದ ಹೆದರಿದಂತಹ ಯಹೂದಿಗಳು ಜರ್ಮನಿಯನ್ನು ಬಿಟ್ಟು ಓಡಿ ಹೋಗ್ತಾರೆ. ಪ್ರಪಂಚದ ವಿವಿಧ ಭಾಗಗಳಲ್ಲಿ ಅವರು ಹೋಗಿ ಅಲೆಮಾರಿಗಳಾಗಿ ತಿರುಗಾಡ್ತಾರೆ. ಅವರಿಗೆ ಒಂದು ಪರ್ಮನೆಂಟ್ ಅಂತ ಸೆಟ್ಲ್ಮೆಂಟ್ ಇರಲಿಲ್ಲ. ಕೊನೆಗೆ ಎರಡನೇ ಮಹಾಯುದ್ಧ ಅಂತ್ಯ ಆದ ನಂತರ ಅವರು ಪ್ಯಾಲೆಸ್ತೈನ್ನ ಗಾಜಾ ಸ್ಟ್ರಿಪ್ ಅಥವಾ ವೆಸ್ಟರ್ನ್ ನದಿ ಪ್ರದೇಶದಲ್ಲಿ ಬಂದು ಸೆಟಲ್ ಆಗ್ತಾರೆ. ಕೊನೆಗೆ ವಿಶ್ವಸಂಸ್ಥೆ ಅವರಿಗೆ ಒಂದು ಪ್ರತ್ಯೇಕ ದೇಶದ ಅಸ್ತಿತ್ವವನ್ನು ಕೊಡ್ತದೆ. ಅದೇ ಇಸ್ರೇಲ್ ಎನ್ನುವಂತಹ ಒಂದು ಪುಟ್ಟ ದೇಶದ ರಚನೆ 1948. ಇವತ್ತು ಪ್ರಪಂಚದ ಜಾಗತಿಕ ಭೂಪಟದಲ್ಲಿ ಅತ್ಯಂತ ಬಲಿಷ್ಠವಾದಂತಹ ದೇಶವಾಗಿ ಅದು ಹೊರಹೊಮ್ಮಿದೆ, ಈ ಪುಟ್ಟ ರಾಷ್ಟ್ರ ಇಸ್ರೇಲ್. ಸೊ ಯಾಕೆ ಉದಾಹರಣೆ ಕೊಟ್ಟೆ ಅಂತ ಹೇಳಿದ್ರೆ ಈ ಅಲೆಮಾರಿಗಳಿಗೆ ರಾಜ್ಯದ ಸ್ಥಾನಮಾನವನ್ನು ಕೊಡಲಾಯಿತು. ಹಾಗಾಗಿ ಅಲೆಮಾರಿಗಳಿಗೆ ನಾವು ರಾಜ್ಯ ಅಂತ ಕರೆಯಲಿಕ್ಕೆ ಸಾಧ್ಯ ಇಲ್ಲ. ಸೊ ಲೈಕ್ ಪಾಪ್ಯುಲೇಷನ್, ಹಿಯರ್ ಆಲ್ಸೋ ವಿ ಕ್ಯಾನ್ ನಾಟ್ ಫಿಕ್ಸ್ ದ ಡೆಫಿನೆಟ್ ಲಿಮಿಟ್ ಟು ದ ಟೆರಿಟರಿ. ಜನಸಂಖ್ಯೆ ಹಾಗೆ ಒಂದು ಭೌಗೋಳಿಕ ಪ್ರದೇಶಕ್ಕೂ ಕೂಡ ಇಂತಿಷ್ಟೇ ಭೌಗೋಳಿಕ ಪ್ರದೇಶ ಬೇಕು ಎನ್ನುವುದನ್ನು ನಾವು ಫಿಕ್ಸ್ ಮಾಡಲಿಕ್ಕೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. Some writers like Aristotle, Rousseau, they argued for a small state. ರೂಸೋ ಮತ್ತು ಅರಿಸ್ಟಾಟಲ್ ಅಂತವರು ಮುಖ್ಯವಾಗಿ ಸಣ್ಣ ಸಣ್ಣ ದೇಶಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಬಟ್ ಸರ್ಟನ್ ಅದರ್ ರೈಟರ್ಸ್ ಲೈಕ್ ಲಾರ್ಡ್ ಆಕ್ಟನ್, ಟ್ರಾಟ್ಸ್ಕಿ, ದೇ ಆರ್ಗ್ಯೂಡ್ ಫಾರ್ ಲಾರ್ಜ್ ಸ್ಟೇಟ್. ಟ್ರಾಟ್ಸ್ಕಿ ಮತ್ತು ಲಾರ್ಡ್ ಆಕ್ಟನ್ ಅಂತಹ ಚಿಂತಕರು ದೊಡ್ಡ ದೊಡ್ಡ ದೇಶದ ರಚನೆಗೆ ತನ್ನ ಒಲವನ್ನು ತೋರಿಸಿದವರು ಇದ್ದಾರೆ. ಹಾಗಾಗಿ ಒಂದು ದೇಶದ ಒಂದು ಭೌಗೋಳಿಕ ವಿಸ್ತೀರ್ಣ ಏನಿದೆ ಅದು ಇಂತಿಷ್ಟೇ ಇರಬೇಕು ಅಂತ ಹೇಳಿ ನಾವು ಫಿಕ್ಸ್ ಮಾಡಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಮೇ ಬಿ ಲಾರ್ಜ್ ಸ್ಟೇಟ್, ಇಟ್ ಮೇ ಬಿ ಎ ಸ್ಮಾಲ್ ಸ್ಟೇಟ್. ಇಫ್ ದ ಸ್ಟೇಟ್ ಈಸ್ ಅ ಲಾರ್ಜ್, ಒಂದು ವೇಳೆ ದೇಶ ದೊಡ್ಡದಾಗಿದ್ದರೆ ದೆನ್ ದೆರ್ ಈಸ್ ಅ ಇಂಟರ್ನ್ಯಾಷನಲ್ ರೆಕಾಗ್ನಿಷನ್. ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಪವರ್ಫುಲ್ ಸ್ಟೇಟ್ ಅಲ್ವಾ. ಜನರಲ್ ಆಗಿ ಒಂದು ದೇಶ ದೊಡ್ಡ ದೇಶ ಆಗಿದ್ದರೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದಕ್ಕೆ ಒಂದು ಸ್ಥಾನಮಾನವೇ ಹೆಚ್ಚು. ಅದು ಬಲಶಾಲಿಯಾದಂತಹ ದೇಶ ಅಥವಾ ಸ್ಟ್ರಾಂಗ್ ಆದಂತಹ ದೇಶ ಎನ್ನುವಂಥ ಮಾನ್ಯತೆಯನ್ನು ಪಡೆಯುತ್ತದೆ. ಜೊತೆಗೆ
ದೇರ್ ಮೇ ಬಿ ರಿಚ್ ನ್ಯಾಚುರಲ್ ರಿಸೋರ್ಸಸ್, ಅಲ್ಲಿ ಸ್ವಾಭಾವಿಕ ಸಂಪನ್ಮೂಲಗಳು ಕೂಡ ಅಗಾಧ ಪ್ರಮಾಣದಲ್ಲಿ ಸಿಗ್ಬೋದು. ಬಟ್ ದ ಪ್ರಾಬ್ಲಮ್ ಈಸ್, ಅಲ್ಲಿ ಡಿಸಡ್ವಾಂಟೇಜ್ ಏನು, ಒಂದು ದೇಶ ದೊಡ್ಡ ದೇಶ ಆಗಿದ್ದರೆ ದ ಪ್ರಾಬ್ಲಮ್ ಈಸ್ ದ ಪ್ರಾಬ್ಲಮ್ ಆಫ್ ಡಿಫೆನ್ಸ್, ರಕ್ಷಣೆ. ಒಂದು ದೊಡ್ಡ ದೇಶವನ್ನು ರಕ್ಷಣೆ ಮಾಡುವಂಥದ್ದು ಕಷ್ಟ. ಎಲ್ಲ ಸೈಡಲ್ಲಿ ಅದಕ್ಕೆ ವೈರಿ ರಾಷ್ಟ್ರಗಳೇ ಒಂದು ವೇಳೆ ಇದ್ದರೆ ಆ ದೇಶದ ರಕ್ಷಣೆಗಾಗಿ ಅತಿ ಹೆಚ್ಚಿನ ಹಣವನ್ನು ವಿನಿಯೋಗ ಮಾಡಬೇಕಾದಂತಹ ಪರಿಸ್ಥಿತಿ ಬರ್ಬೋದು. ಸೊ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದ ಕಂಟ್ರಿ, ಇನ್ ಆರ್ಡರ್ ಟು ಡಿಫೆಂಡ್ ದ ಕಂಟ್ರಿ, ಹ್ಯೂಜ್ ಅಮೌಂಟ್ ಶುಡ್ ಬಿ ಎಂಪ್ಲಾಯ್ಡ್. ದೆನ್ ಇಫ್ ಇಟ್ ಈಸ್ ಸ್ಮಾಲ್ ಸ್ಟೇಟ್, ಒಂದು ವೇಳೆ ಅದು ಸಣ್ಣ ರಾಷ್ಟ್ರ ಆಗಿದ್ದರೆ, then the advantage is a harmonious relation, a unity among the people is possible, alva, and it is also easy to govern, efficiency in the government is possible. ಒಂದು ವೇಳೆ ಒಂದು ದೇಶ ಸಣ್ಣ ದೇಶ ಆಗಿದ್ದರೆ ಎಲ್ಲ ಜನರ ನಡುವೆ ಸಮನ್ವಯತೆಯನ್ನು ಮೂಡಿಸಲಿಕ್ಕೆ ಸಾಧ್ಯ ಇದೆ, ಏಕತೆಯನ್ನು ಮೂಡಿಸಲಿಕ್ಕೆ ಸಾಧ್ಯ ಇದೆ, ಅಲ್ಲಿ ಬಹಳ ಒಳ್ಳೆಯ ಸಂಬಂಧ ಇರ್ತದೆ ಜನರ ನಡುವೆ. ಹಾರ್ಮೋನಿಯಸ್ ರಿಲೇಷನ್ ಅಂತ ಹೇಳ್ತೇವೆ, ಸುಮಧುರವಾದಂತಹ ಅಥವಾ ಬಹಳ ಒಳ್ಳೆಯ ಸಂಬಂಧ ಆ ಜನರ ನಡುವೆ ಇರ್ತದೆ. ಆ್ಯಂಡ್ ಎಫಿಷಿಯನ್ಸಿ ಇನ್ ಅಡ್ಮಿನಿಸ್ಟ್ರೇಷನ್, ಆಡಳಿತವನ್ನು ನಡೆಸುವುದು ಬಹಳ ಸುಲಭ, ಅಲ್ಲಿ ದಕ್ಷ ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯ ಇದೆ. ಕಡಿಮೆ ಜನಸಂಖ್ಯೆ ಇದ್ದರೆ ಅದು ಸುಲಭ ಅಲ್ವಾ. ಆದರೆ ಡಿಸಡ್ವಾಂಟೇಜ್ ಏನು, ಅವಗುಣ ಏನು? ಸ್ಕ್ಯಾಸಿಟಿ ಆಫ್ ನ್ಯಾಚುರಲ್ ರಿಸೋರ್ಸಸ್ ಆ್ಯಂಡ್ ದೆರ್ ಈಸ್ ಎ ಫಿಯರ್ ಆಫ್ ಎನಿಮಿ ಕಂಟ್ರಿ. ವೈರಿ ರಾಷ್ಟ್ರದ ಆಕ್ರಮಣದ ಭಯ ಯಾವಾಗಲೂ ಇರ್ಬೋದು. ಸಣ್ಣ ದೇಶದ ಮೇಲೆ ದೊಡ್ಡ ದೇಶಗಳು ಯಾವಾಗಲೂ ಕಣ್ಣಿಟ್ಟಿರ್ತವೆ, ಅದನ್ನು ಹೇಗಾದರೂ ಆಕ್ರಮಿಸಿಕೊಳ್ಳುವ ಎನ್ನುವಂತಹ ಪ್ರಯತ್ನವನ್ನು ಮಾಡ್ಬೋದು. ಯಾವ ರೀತಿ ಚೈನಾ ತನ್ನ ನೆರೆಹೊರೆ ರಾಷ್ಟ್ರಗಳ ಮೇಲೆ ಪ್ರಭುತ್ವವನ್ನು ಸಾಧಿಸಲಿಕ್ಕೆ ಪ್ರಯತ್ನಿಸ್ತಾ ಇದೆ ನೋಡಿ, ಅದೇ ರೀತಿ ಸಣ್ಣ ದೇಶಗಳಿಗೆ ತನ್ನ ಪಕ್ಕದಲ್ಲಿ ದೊಡ್ಡ ದೇಶ ಇದ್ದರೆ ಯಾವಾಗಲೂ ಅಪಾಯ ತಪ್ಪಿದ್ದಲ್ಲ. ಆ್ಯಂಡ್ ಅದರ್ ಇಂಪಾರ್ಟೆಂಟ್ ಡಿಸಡ್ವಾಂಟೇಜ್ ಲ್ಯಾಕ್ ಆಫ್ ನ್ಯಾಚುರಲ್ ರಿಸೋರ್ಸ್, ಸ್ವಾಭಾವಿಕ ಸಂಪನ್ಮೂಲಗಳ ಕೊರತೆ ಕಾಣ್ಬೋದು. ಸೊ ಅದೇನೇ ಇರಲಿ, ದ ಸ್ಟೇಟ್ ಮೇ ಬಿ ಸ್ಮಾಲ್ ಆರ್ ಬಿಗ್, ಬಟ್ ಇನ್ ಪೊಲಿಟಿಕಲ್ ಸೈನ್ಸ್ ವಿ ಹ್ಯಾವ್ ಟು ರೆಕಗ್ನೈಸ್ ಇಟ್ ಆಸ್ ಎ ಫುಲ್ ಪ್ಲೆಜ್ಡ್ ಸ್ಟೇಟ್. ಒಂದು ದೇಶ ಸಣ್ಣದಿರ್ಬೋದು ದೊಡ್ಡದಿರ್ಬೋದು, ಅದೇ ರಾಜಕೀಯ ಶಾಸ್ತ್ರ ಅರ್ಥದಲ್ಲಿ ಅದು ಒಂದು ಪೂರ್ಣ ಪ್ರಮಾಣದ ರಾಜ್ಯವೇ ಆಗಿರ್ತದೆ. ಫಾರ್ ಎಕ್ಸಾಂಪಲ್ ರಷ್ಯಾ, ವಿಚ್ ಇಸ್ ದ ಬಿಗ್ಗೆಸ್ಟ್ ಸ್ಟೇಟ್ ಇನ್ ದ ವರ್ಲ್ಡ್, ವಿಚ್ ಇಸ್ ಹ್ಯಾವಿಂಗ್ ಮೋರ್ ದೆನ್ 7 lakh square kilometers, ಕೆನಡಾ, ಅಮೇರಿಕಾ, ಚೈನಾ, and even India, which stands in the 7th place regarding the geographical area. So all these countries are having a large geographical area. They are also the states. At the same time, there are some states called Vatican City. As already mentioned, Vatican City is having only 0.17 square miles, 0.17 square miles. Then San Marino, another state which is having 24 square miles. Monaco, which is having 0.75 square miles. That means very small state. But in political science, even San Marino is also a state, or Vatican City is also a state, a Monaco is also a state, Russia is also a state, India is also a state, because they have a fixed geographical area, ಅಲ್ವಾ. ನಿರ್ದಿಷ್ಟ ಭೌಗೋಳಿಕ ಪ್ರದೇಶ ಎರಡೂ ರಾಷ್ಟ್ರಗಳಿಗೂ ಇದೆ. ಹಾಗಾಗಿ ರಾಜಕೀಯ ಶಾಸ್ತ್ರ ಅರ್ಥದಲ್ಲಿ ಅದು ಕೂಡ ಒಂದು ಪೂರ್ಣ ಪ್ರಮಾಣದ ರಾಜ್ಯ ಎಂದು ಕರೆಯಲ್ಪಡ್ತದೆ. ಬಟ್ ಅಲ್ಟಿಮೇಟ್ಲಿ ವಾಟ್ ವಿ ಕ್ಯಾನ್ ಕನ್ಕ್ಲೂಡ್ ಈಸ್ quality state with the quality geographical area is quality people with the quality geographical area is very essential. There is a close relation ಅಲ್ವಾ. ಒಂದು ದೇಶದ ಜನಸಂಖ್ಯೆ ಗುಣಮಟ್ಟದ ಜನಸಂಖ್ಯೆ ಆಗಿದ್ದುಕೊಂಡು ಉತ್ತಮ ಸ್ವಾಭಾವಿಕ ಸಂಪನ್ಮೂಲಗಳು ಇದ್ದು ಆ ಭೌಗೋಳಿಕ ಪ್ರದೇಶವೂ ಕೂಡ ಉತ್ತಮ ಗುಣಮಟ್ಟದಲ್ಲಿ ಇದ್ದರೆ ಆ ದೇಶದ ಪ್ರಗತಿ ಬಹಳ ಸುಲಭದಲ್ಲಿ ಆಗ್ತದೆ. ಇದು ನಾವು ಇಲ್ಲಿ ತಿಳ್ಕೊಳ್ಳುವಂತಹ ಅಂಶ. ಹಾಗಾಗಿ like population, territory is also very essential. The territory may be large or small, but a fixed territory is necessary because wandering people or the nomads cannot form the states, state. That is, you have to remember regarding the second point. ಹಾಗಾಗಿ ಭೌಗೋಳಿಕ ಪ್ರದೇಶ ಬೇಕೇ ಬೇಕು. ಯಾಕೆಂತ ಹೇಳಿದ್ರೆ ಅಲೆಮಾರಿಗಳು ರಾಷ್ಟ್ರದ ಸ್ಥಾನಮಾನವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. Then the third important element of the state, that is the political element of the state, government. Political element of the state, that is government. The state
cannot be organized, the state cannot be organized only by the population and territory. Cannot be organized only by the population and territory. There must be an institution called government. Without government, the state cannot function. Then what is government? ಸರಕಾರ ಇಲ್ಲದೆ ಇದ್ದರೆ ಜನಸಂಖ್ಯೆ ಇದೆ, ಭೌಗೋಳಿಕ ಪ್ರದೇಶ ಇದೆ, ಅದು ಎರಡೂ ಪ್ರಯೋಜನ ಇಲ್ಲ, ರಾಜ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಜನಸಂಖ್ಯೆ ಮತ್ತು ಭೌಗೋಳಿಕ ಪ್ರದೇಶ ಇದ್ದುಕೊಂಡು ಒಂದು ವ್ಯವಸ್ಥಿತವಾದಂತಹ ಒಂದು ಸಮಾಜ ನಿರ್ಮಾಣ ಆಗಬೇಕಾದ್ರೆ, ಅದು ರಾಜ್ಯ ಆಗಬೇಕಾದ್ರೆ ಅಲ್ಲಿ ಸರಕಾರ ಎನ್ನುವಂತಹ ಒಂದು ವ್ಯವಸ್ಥೆ ಬೇಕೇ ಬೇಕು. ಮಕ್ಕಳೇ ತಿಳ್ಕೊಳ್ಳಿ. ಸೊ ಗೌರ್ಮೆಂಟ್ ಈಸ್ ಆನ್ ಇನ್ಸ್ಟಿಟ್ಯೂಷನ್ which is very essential for the state. So what is government? A 2 mark question may be asked in the examination. ಸರಕಾರ ಅಂದರೆ ಏನು ಅಂತ ಹೇಳಿ 2 ಮಾರ್ಕಿನ ಪ್ರಶ್ನೆಯನ್ನು ಕೇಳ್ತಾರೆ ಪರೀಕ್ಷೆಯಲ್ಲಿ, ನೆನಪಿಟ್ಕೊಳ್ಳಿ. ದ ಗೌರ್ಮೆಂಟ್ ಈಸ್ ಆನ್ ಏಜೆಂಟ್ ಆಫ್ ದ ಸ್ಟೇಟ್, ಏಜೆಂಟ್ ಆಫ್ ದ ಸ್ಟೇಟ್ ಟು, ಏಜೆಂಟ್ ಆಫ್ ದ ಸ್ಟೇಟ್ ಟು ಕ್ಯಾರಿ ಔಟ್ ಮೀನ್ಸ್ ಅಥವಾ ಎಕ್ಸಿಕ್ಯೂಟ್ ಅಂತ ಕರೀರಿ, ಅದಕ್ಕೆ ಯಾವುದು ಆಗ್ಬೋದು, ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದೇನೆ. ಟು ಕ್ಯಾರಿ ಔಟ್ ಆರ್ ಎಕ್ಸಿಕ್ಯೂಟ್ ದ ವಿಲ್ ಆಫ್ ದ ಸ್ಟೇಟ್. ವಿಲ್ ಆಫ್ ದ ಸ್ಟೇಟ್, ವಿಲ್ ಮೀನ್ಸ್ ವಿಶ್ ಅಥವಾ ಆಶಯ ಅಂತ ಕರೀತೇವೆ. ಸೊ ಇಟ್ ಈಸ್ ದ ಏಜೆಂಟ್ ಆಫ್ ದ ಸ್ಟೇಟ್ ಟು ಕ್ಯಾರಿ ಔಟ್ ದ ವಿಲ್ ಆಫ್ ದ ಸ್ಟೇಟ್. ಸೊ ಇಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ದ ಅಡ್ಮಿನಿಸ್ಟ್ರೇಟಿವ್ ಮೆಷಿನರಿ ಆಫ್ ದ ಸ್ಟೇಟ್. Administrative machinery of the state. ಸರಕಾರ ಅಂದರೆ ಏನು? ಇಟ್ ಇಸ್ ದ ಏಜೆಂಟ್ ಆಫ್ ದ ಸ್ಟೇಟ್ ಟು ಎಕ್ಸಿಕ್ಯೂಟ್ ದ ವಿಲ್ ಆಫ್ ದ ಸ್ಟೇಟ್. ರಾಜ್ಯದ ಆಶಯಗಳನ್ನು, ಸೊ ರಾಜ್ಯ ಎನ್ನುವಂಥದ್ದು ಭಾವನಾತ್ಮಕವಾದಂತಹ ಪರಿಕಲ್ಪನೆ ಅಂತ ತಿಳ್ಕೊಳ್ಬೋದು ಇಲ್ಲಿ. ಸೊ ಈ ರಾಜ್ಯ ತನ್ನದೇ ಆದಂತಹ ಕೆಲವೊಂದು ಆಶಯಗಳನ್ನು ಹೊಂದಿರ್ತದೆ. ಆ ಆಶಯಗಳನ್ನು ಜಾರಿಗೆ ತರಲಿಕ್ಕೆ, ಕಾರ್ಯರೂಪ ತರಲಿಕ್ಕೆ ಒಂದು ವ್ಯವಸ್ಥೆ ಬೇಕು, ಒಂದು ಮೆಷಿನ್ ಬೇಕು. ನಾವೇನು ಮನಸ್ಸಲ್ಲಿ ಬಯಸ್ತೇವ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ, ವಾಸ್ತವಕ್ಕೆ ತರಲಿಕ್ಕೆ ಒಂದು ಮೆಷಿನ್ ಬೇಕಲ್ಲಿ, ಯಂತ್ರ ಬೇಕು. ಆ ಯಂತ್ರ ಯಾವುದು? ಇಲ್ಲಿ ಸರಕಾರ. ಹಾಗಾಗಿ ಅದಕ್ಕೆ ಏಜೆಂಟ್ ಅಂತ ಕರೀತಾರೆ, ಅಥವಾ ಅದೊಂದು ಮಾಧ್ಯಮ ಅಂತ ಹೇಳ್ಬೋದು, ನಾವು ಪ್ರತಿನಿಧಿ ಅಂತ ಹೇಳ್ಬೋದು. ಸೊ ಸರಕಾರ ಎನ್ನುವಂಥ ಒಂದು ಪ್ರತಿನಿಧಿ. ಯಾರ ಪ್ರತಿನಿಧಿ? ರಾಜ್ಯದ ಪ್ರತಿನಿಧಿ. ಸೊ ಆ ರಾಜ್ಯದ ಪ್ರತಿನಿಧಿಯಾಗಿ ಸರಕಾರ ಏನು ಮಾಡ್ತದೆ? ಸರಕಾರದ ಆಶಯಗಳನ್ನು, ವಿಲ್ ಅಂತ ಹೇಳಿದ್ರೆ ಆಶಯ, ಆಶಯಗಳನ್ನು ಜಾರಿಗೆ ತರುವಂತಹ ಕೆಲಸವನ್ನು ಮಾಡ್ತದೆ. ದಟ್ ಮೀನ್ಸ್ ವಿದೌಟ್ ಗೌರ್ಮೆಂಟ್ ವಿ ಕೆನಾಟ್ ಇಮ್ಯಾಜಿನ್ ಎ ಸ್ಟೇಟ್. ಸೊ ವಿದೌಟ್ ಸ್ಟೇಟ್ there is no government, and without government there is no state. ಸೊ ಗೌರ್ಮೆಂಟ್ ಇಲ್ಲದೆ ಸರಕಾರ ಇಲ್ಲ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸರಕಾರದ ಆಶಯಗಳನ್ನು ಕಾರ್ಯರೂಪಕ್ಕೆ ತರಬೇಕಾದ್ರೆ, ರಾಜ್ಯದ ಆಶಯಗಳನ್ನು ಕಾರ್ಯರೂಪಕ್ಕೆ ತರಬೇಕಾದ್ರೆ ಅಲ್ಲಿ ಸರಕಾರ ಬೇಕೇ ಬೇಕು. ಸರಕಾರ ಇಲ್ಲ ಅಂತ ಹೇಳಿದ್ರೆ ಅದು ಸಾಧ್ಯನೇ ಆಗುವುದಿಲ್ಲ. ಆ್ಯಂಡ್ ದಿಸ್ ಗೌರ್ಮೆಂಟ್ ಫಂಕ್ಷನ್ಸ್ ಥ್ರೂ 3 ಆರ್ಗನ್ಸ್. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ದೀಸ್ 3 organs. This government functions through 3 organs called legislature, executive and judiciary. Legislature, executive and judiciary. The government functions through 3 agencies or organs called legislature, executive and judiciary. ಈ ಸರಕಾರಕ್ಕೆ 3 ಕೈಗಳು ಇದೆ, 3 ಅಂಗಗಳು ಅಂತ ನಾವು ಕರೀತೇವೆ. ಆ 3 ಅಂಗಗಳು ಯಾವುದು ಅಂತ ಹೇಳಿದ್ರೆ ಶಾಸಕಾಂಗ ಲೆಜಿಸ್ಲೇಚರ್, ಕಾರ್ಯಾಂಗ ಎಕ್ಸಿಕ್ಯೂಟಿವ್, ಜುಡಿಷಿಯರಿ ನ್ಯಾಯಾಂಗ. ಸೊ ಈ 3 ಅಂಗಗಳಿಗೆ 3 ಕೆಲಸ ಇದೆ. ಆ 3 ಕೆಲಸ ಏನು ಅಂತ ಹೇಳಿದ್ರೆ, ದ ಲೆಜಿಸ್ಲೇಚರ್ ಟು ಮೇಕ್ ದ ಲಾಸ್, ದ ಎಕ್ಸಿಕ್ಯೂಟಿವ್ ಟು ಎನ್ಫೋರ್ಸ್ ದ ಲಾಸ್, ಆ್ಯಂಡ್ ದ ಜುಡಿಷಿಯರಿ ಟು ಇಂಟರ್ಪ್ರಿಟ್ ದ ಲಾಸ್. ಸೊ ವಾಟ್ ಈಸ್ ದ ಫಂಕ್ಷನ್ ಆಫ್ ದ ಲೆಜಿಸ್ಲೇಚರ್? ಇಟ್ ಈಸ್ ಟು ಮೇಕ್ ದ ಲಾಸ್. ಶಾಸಕಾಂಗದ ಕೆಲಸ ಏನು? ಶಾಸನಗಳನ್ನು ಮಾಡೋದು, ಹೆಸರೇ ಹೇಳ್ತದೆ, ಶಾಸನಗಳನ್ನು ಮಾಡೋದು. ವಾಟ್ ಈಸ್ ದ ಫಂಕ್ಷನ್ ಆಫ್ ದ ಎಕ್ಸಿಕ್ಯೂಟಿವ್? ಟು ಎಕ್ಸಿಕ್ಯೂಟ್ ದ ಲಾಸ್, ಎನ್ಫೋರ್ಸ್ ದ ಲಾಸ್, ಅಂದರೆ ಅದನ್ನು ಜಾರಿಗೆ ತರುವ ಕೆಲಸ, ಈ ಕಾನೂನು ಮಾಡಿದ್ದನ್ನು ಜಾರಿಗೆ ತರುವ ಕೆಲಸವನ್ನು ಇದು ಮಾಡ್ತದೆ. ಜುಡಿಷಿಯರಿ ಇಂಟರ್ಪ್ರಿಟ್ ದ ಲಾಸ್, ಅದನ್ನು ಅರ್ಥೈಸುವ ಕೆಲಸವನ್ನು ಮಾಡ್ತದೆ. ಸೊ ಈ 3 ಅಂಗಗಳು 3 ರೀತಿಯ ಕೆಲಸವನ್ನು ಮಾಡಿಕೊಂಡು ಸರಕಾರ ಎನ್ನುವ ಒಂದು ವ್ಯವಸ್ಥೆಯ ಒಳಗೆ ಕಾರ್ಯನಿರ್ವಹಿಸ್ತದೆ. ಸೊ 3 organs, ನೆನಪಿಟ್ಕೊಳ್ಳಿ. 2 mark question may be asked in the examination. What are the 3 organs of government? ಬಹಳ ಈಸಿ ಕ್ವಶನ್ ಇದು.
What are the three organs of the government? You have to mention legislature, executive and judiciary. What is the function of legislature? To make the laws. What is the function of executive? To enforce the laws. What is the function of judiciary? To interpret the laws and give judgment. Judgment ಕೊಡುವಂಥ ಕೆಲಸವನ್ನು ಮಾಡ್ತದೆ ಶಾಸನಗಳನ್ನು ಅರ್ಥೈಸಿ. So here the government is essential. There may be different types of governments. That means socialist government, democratic government, dictatorial government, monarchical government, but government is there. ಒಂದು ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯ ಸರ್ಕಾರಗಳಿದೆ. ಪ್ರಜಾಪ್ರಭುತ್ವ ಸರ್ಕಾರ ಇರ್ಬೋದು, ಸರ್ವಾಧಿಕಾರ ಇರ್ಬೋದು, ಸಮಾಜವಾದಿ ಸರ್ಕಾರ ಇರ್ಬೋದು, ಕಮ್ಯುನಿಸ್ಟ್ ಸರ್ಕಾರ ಇರ್ಬೋದು, ಅಥವಾ ರಾಜಪ್ರಭುತ್ವ ಇರ್ಬೋದು. ಎಲ್ಲ ಸರ್ಕಾರಗಳು ಇದ್ದರೂ ಕೂಡ, ಎಲ್ಲ ರೂಪಗಳಿದ್ದರೂ ಕೂಡ ಸರ್ಕಾರ ಎನ್ನುವಂಥದ್ದು ಅದು ಬೇಕೇ ಬೇಕು. ರೂಪ ಮಾತ್ರ ಬೇರೆ ಬೇರೆ ಇರ್ಬೋದು ಅಷ್ಟೇ. ಸೊ ಹಾಗಾಗಿ ದ ಗೌರ್ಮೆಂಟ್ ಈಸ್ ಮಸ್ಟ್ ಫಾರ್ ಎ ಸ್ಟೇಟ್. ಸೊ ಇಟ್ ಈಸ್ ಅ ಥರ್ಡ್ ಎಲಿಮೆಂಟ್ ಆಫ್ ದ state, and the last element of the state, that is a very important element of the state. Please students note, what is the most important element of the state ಎನ್ನುವಂಥ ಕ್ವಶನ್ ಬಂದರೆ the answer should be sovereignty. There may be a question, which is the most important element of the state? The answer should be sovereignty. ಪರಮಾಧಿಕಾರ ಎನ್ನುವಂಥದ್ದು ರಾಜ್ಯದ ಬಹಳ ಮಹತ್ವದ ಮೂಲಾಂಶಗಳಲ್ಲಿ ಒಂದು. ವಿದೌಟ್ ಸಾವರೆಂಟಿ ವಿ ಕ್ಯಾನ್ ನಾಟ್ ಇಮ್ಯಾಜಿನ್ ಎ ಸ್ಟೇಟ್. ಇಟ್ ಈಸ್ ದ ಸ್ಪಿರಿಚುವಲ್ ಎಲಿಮೆಂಟ್ ಆಫ್ ದ ಸ್ಟೇಟ್, ಭಾವನಾತ್ಮಕವಾದಂತಹ ಪರಿಕಲ್ಪನೆ. ದೆನ್ ವಾಟ್ ಈಸ್ ಸಾವರೆಂಟಿ? ಸಾವರೆಂಟಿ ಈಸ್ ದ ಸುಪ್ರೀಂ ಪವರ್ ಆಫ್ ದ ಸ್ಟೇಟ್. ಸಾವರೆಂಟಿ ಈಸ್ ದ ಸುಪ್ರೀಂ ಪವರ್ ಆಫ್ ದ ಸ್ಟೇಟ್. ರಾಜ್ಯದ ಪರಮಶ್ರೇಷ್ಠ ಅಧಿಕಾರ. ಮಕ್ಕಳು ನೆನಪಿಟ್ಕೊಳ್ಳಿ, ಪರಮಾಧಿಕಾರ ಎನ್ನುವಂಥದ್ದು ರಾಜ್ಯದ ಪರಮಶ್ರೇಷ್ಠ ಅಧಿಕಾರ, ರಾಜ್ಯದ ಕೈಯಲ್ಲಿರುವಂಥ ಪರಮಶ್ರೇಷ್ಠ ಅಧಿಕಾರ. ದಟ್ ಮೀನ್ಸ್ ಇಟ್ ಕ್ಯಾನ್ ನಾಟ್ ಬಿ ಕ್ವಶನ್ಡ್. ಇದನ್ನು ಪ್ರಶ್ನೆ ಮಾಡಲಿಕ್ಕಿಲ್ಲ, ಪ್ರಶ್ನಾತೀತವಾದದ್ದು. ಇಟ್ ಈಸ್ ಅನ್ಡಿವೈಡೆಡ್, ವಿಭಜಿಸಲು ಅಸಾಧ್ಯವಾದದ್ದು. ಇಟ್ ಈಸ್ ಇನ್ಏಲಿಯನೇಬಲ್, ಅವರ್ಗೀಯವಾದದ್ದು, ವರ್ಗ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇಟ್ ಈಸ್ ದ ಅಬ್ಸಲ್ಯೂಟ್ ಪವರ್, ಸಮಗ್ರವಾದಂಥ ಅಧಿಕಾರ. ಅಂದರೆ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರುವಂಥ ಅಧಿಕಾರ. ಇಟ್ ಇಸ್ ಅ ಮೊನೋಪಲಿ ಪವರ್ ಆಫ್ ದ ಸ್ಟೇಟ್. ಸೊ ಇಟ್ ಇಸ್ ಅ ಮೊನೋಪಲಿ ಪವರ್, ಇಟ್ ಇಸ್ ಅಬ್ಸಲ್ಯೂಟ್ ಪವರ್, ಇಟ್ ಇಸ್ ಅನ್ಕ್ವಶನೇಬಲ್ ಪವರ್, ಇಟ್ ಇಸ್ ಅನ್ಡಿವೈಡೆಡ್ ಪವರ್, ಇಟ್ ಇಸ್ ಇನ್ಏಲಿಯನೇಬಲ್ ಪವರ್ ಆಫ್ ದ ಸ್ಟೇಟ್. ಹಾಗಾಗಿ ರಾಜ್ಯ ಸಮಗ್ರವಾಗಿ, ಪ್ರಶ್ನಾತೀತವಾಗಿ, ವಿಭಜಿಸಲು ಸಾಧ್ಯವಾದಂತಹ ಅಧಿಕಾರ ಇದು ರಾಜ್ಯದ ಪರಮಶ್ರೇಷ್ಠ ಅಧಿಕಾರ. ನಿಮಗೆ ಯಾರಿಗೂ ಕ್ವಶನ್ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಅಂತಹ ಅಧಿಕಾರವನ್ನು ರಾಜ್ಯ ಹೊಂದಿದೆ, ಅದೇ ಪರಮಾಧಿಕಾರ. ಈ ಪರಮಾಧಿಕಾರ ಎನ್ನುವಂತಹ ಪರಿಕಲ್ಪನೆಯನ್ನು ಮೊದಲು ಕೊಟ್ಟವರು ಯಾರು ಎನ್ನುವಂಥ ಪ್ರಶ್ನೆ ಬರ್ಬೋದು. ನೆಕ್ಸ್ಟ್ ಚಾಪ್ಟರಲ್ಲಿ ಕೂಡ ಬರ್ತದೆ ಅದು. ಸೊ ಇಟ್ ವಾಸ್ ಜೀನ್ ಬಾಡಿನ್, JEAN, ಇಟ್ ವಾಸ್ ಜೀನ್ ಬಾಡಿನ್ who introduced the concept sovereignty for the first time. ನೆನಪಿಟ್ಕೊಳ್ಳಿ, ಒಂದು ಮಾರ್ಕಿಗೆ. ಜೀನ್ ಬಾಡಿನ್ who introduced the concept sovereignty for the first time. So what is sovereignty according to ಜೀನ್ ಬಾಡಿನ್? ಮೊದಲ ಬಾರಿಗೆ ಪರಮಾಧಿಕಾರ ಪರಿಕಲ್ಪನೆಯನ್ನು ಕೊಟ್ಟವರು ಯಾರು ಅಂತ ಹೇಳಿದ್ರೆ ಆನ್ಸರ್ ಶುಡ್ ಬಿ ಜೀನ್ ಬಾಡಿನ್ ಎನ್ನುವರು. ಸೊ what is sovereignty according to Jean Bodin? According to Jean Bodin, sovereignty means supreme power of the state over its citizens and subjects unrestrained by law. Supreme power of the state over its citizens and subjects unrestrained by law. ಜೀನ್ ಬಾಡಿನ ಪ್ರಕಾರ ಪರಮಾಧಿಕಾರ ಅಂತ ಹೇಳಿದ್ರೆ ಏನು? ಪರಮಾಧಿಕಾರ ಅಂದರೆ ಎಲ್ಲ ಪ್ರಜೆಗಳ ಮೇಲೆ ಮತ್ತು ಪೌರರ ಮೇಲೆ, ಎಲ್ಲ ಪ್ರಜೆಗಳು ಮತ್ತು ಪೌರರ ಮೇಲೆ ರಾಜ್ಯ ಹೊಂದಿರುವ ಯಾವುದೇ ನಿಯಂತ್ರಣ ಇಲ್ಲದ ಅಧಿಕಾರ, ಅನ್ರೆಸ್ಟ್ರೈನ್ಡ್ ಬೈ ಲಾ ಅಂತ ಹೇಳಿ. ಅಂದರೆ ಯಾವುದೇ ನಿಯಂತ್ರಣ ಇಲ್ಲದ ಪರಮಶ್ರೇಷ್ಠ ಅಧಿಕಾರ, ಸುಪ್ರೀಂ ಪವರ್. ಸೊ ದಿಸ್ ಈಸ್ ಸಾವರೆಂಟಿ. ಇಟ್ ಈಸ್ ಲೈಕ್ ದ ಬಾಡಿ ಆ್ಯಂಡ್ ಸೋಲ್, ಅಥವಾ ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದ ಸ್ಟೇಟ್. ದ ಸಾವರೆಂಟಿ ಈಸ್ ಕನ್ಸಿಡರ್ಡ್ ಆಸ್ ದ ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದ ಸ್ಟೇಟ್. ರಾಜ್ಯದ ಹೃದಯ ಮತ್ತು ಆತ್ಮ ಇದ್ದ ಹಾಗೆ, ಅಂತಹ ಸಂಬಂಧ. ಒಂದು ವೇಳೆ ನಮ್ಮ ದೇಹದಿಂದ ಆತ್ಮವನ್ನು ಹೊರಗೆ ತೆಗೆದರೆ ಆ ದೇಹಕ್ಕೆ ಯಾವುದೇ ರೀತಿಯ ಅರ್ಥ ಇರುವುದಿಲ್ಲವೋ ಅದೇ ರೀತಿ ಈ ಪರಮಾಧಿಕಾರ ಎನ್ನುವಂಥದ್ದು. ಹಾಗಾಗಿ ಪರಮಾಧಿಕಾರವನ್ನು ರಾಜ್ಯದಿಂದ ಬೇರ್ಪಡಿಸಿದರೆ ರಾಜ್ಯ ತನ್ನ ಅಸ್ತಿತ್ವವನ್ನೇ ಕಳ್ಕೊಳ್ತದೆ. ಹಾಗಾಗಿ ಪರಮಾಧಿಕಾರಕ್ಕೆ ಅಷ್ಟೊಂದು ಅಧಿಕಾರ ಇದೆ. ಇದು ಭಾವನಾತ್ಮಕವಾದಂತಹ ಒಂದು ಪರಿಕಲ್ಪನೆ. ಸೊ ದಿಸ್ ಸಾವರೆಂಟಿ ಹ್ಯಾಸ್ ಟೂ ಆಸ್ಪೆಕ್ಟ್ಸ್.
this sovereignty has two aspects. ನೆನಪಿಟ್ಕೊಳ್ಳಿ ಮಕ್ಕಳೇ, it is very important regarding the examination point of view. A 2-mark question can be asked in the examination, and the two aspects of sovereignty are internal sovereignty and external sovereignty. ಎರಡು ಸ್ವರೂಪಗಳು, ವಿಧ ಅಲ್ಲ ಇದು, ಎರಡು ಸ್ವರೂಪಗಳು. ಪರಮಾಧಿಕಾರಕ್ಕೆ ಎರಡು ಸ್ವರೂಪಗಳು. ಯಾವುದು ಎರಡು ಸ್ವರೂಪಗಳು? ಕ್ವಶನ್ ಕೇಳ್ತಾರೆ 2 ಮಾರ್ಕಿಗೆ. ಪರಮಾಧಿಕಾರದ ಎರಡು ಸ್ವರೂಪಗಳು ಇಂಟರ್ನಲ್ ಸಾವರೆಂಟಿ, ಆಂತರಿಕ ಪರಮಾಧಿಕಾರ, ಎಕ್ಸ್ಟರ್ನಲ್ ಸಾವರೆಂಟಿ, ಬಾಹ್ಯ ಪರಮಾಧಿಕಾರ. ಆಂತರಿಕ ಪರಮಾಧಿಕಾರ ಮತ್ತು ಬಾಹ್ಯ ಪರಮಾಧಿಕಾರ. ಸೊ ಇಂಟರ್ನಲ್ ಸಾವರೆಂಟಿ ಅಂದರೆ ಏನು? ವಾಟ್ ಈಸ್ ಇಂಟರ್ನಲ್ ಸಾವರೆಂಟಿ? ಇಂಟರ್ನಲ್ ಸಾವರೆಂಟಿ ಆಫ್ ದ internal sovereignty means supreme power of the state. Internal sovereignty means supreme power of the state to make laws, supreme power of the state to make laws over its citizens and associations, over its citizens and associations within the state, and implement them, over the state and implement them. So it is the supreme power of the state over its citizens, supreme power of the state to make laws over its citizens and subjects and associations and to implement them. ರಾಜ್ಯದ ಒಳಗೆ ಎಲ್ಲ ಪ್ರಜೆಗಳು, ಪೌರರು, ಸಂಘ ಸಂಸ್ಥೆಗಳ ಮೇಲೆ ರಾಜ್ಯ ಕಾನೂನು ಮಾಡುವ ಮತ್ತು ಅದನ್ನು ಜಾರಿಗೆ ತರುವ ಅಧಿಕಾರ. ನೆನಪಿಟ್ಕೊಳ್ಳಿ, ರಾಜ್ಯದ ಒಳಗೆ ಎಲ್ಲ ಪ್ರಜೆಗಳು, ಪೌರರು, ಸಂಘ ಸಂಸ್ಥೆಗಳ ಮೇಲೆ ರಾಜ್ಯಕ್ಕೆ ಕಾನೂನು ಮಾಡುವ ಮತ್ತು ಅದನ್ನು ಜಾರಿಗೆ ತರುವ ಅಧಿಕಾರ ಏನಿದೆ ಅದನ್ನು ಆಂತರಿಕ ಪರಮಾಧಿಕಾರ ಅಂತ ಹೇಳ್ತೇವೆ. ಸೊ ವಿದಿನ್ ದ ಕಂಟ್ರಿ ಇಟ್ ಈಸ್ ಅ ಸ್ಟೇಟ್ ವಿಚ್ ಮೇಕ್ಸ್ ದ ಲಾ, ಇಟ್ ಈಸ್ ಅ ಸ್ಟೇಟ್ ವಿಚ್ ಇಂಪ್ಲಿಮೆಂಟ್ ದ ಲಾ ಆರ್ ಎನ್ಫೋರ್ಸಸ್ ದ ಲಾ. So in the process of implementation, the state can use any coercive power. If anybody disobey the law, he can be punished. The state can use the police force or the military force to implement the laws. Sometimes the state may use the police or military force to implement the laws. ಕೆಲವೊಮ್ಮೆ ರಾಜ್ಯ ಏನು ಮಾಡ್ತದೆ, ಕಾನೂನನ್ನು ಮಾಡ್ತದೆ ಮತ್ತು ಜಾರಿಗೆ ತರ್ತದೆ. ಒಂದು ವೇಳೆ ಆ ಜಾರಿಗೆ ತರುವಂತಹ ಪ್ರಕ್ರಿಯೆಯಲ್ಲಿ ಒಂದು ವೇಳೆ ಅಡೆತಡೆಗಳು ಇದ್ದರೆ ಅಥವಾ ಜನ ಅದನ್ನು ವಿರೋಧಿಸಿದಾಗ ಬಲಯುತವಾಗಿ ತನ್ನ ಪೊಲೀಸ್ ಅಥವಾ ಮಿಲಿಟರಿ ಸಹಾಯದಿಂದ ಅದನ್ನು ಇಂಪ್ಲಿಮೆಂಟ್ ಮಾಡುವಂತಹ ಕೆಲಸವನ್ನು ಮಾಡ್ತದೆ. ಯಾಕೆಂತ ಹೇಳಿದ್ರೆ ಕಾನೂನುಗಳು ಜನಹಿತಕ್ಕಾಗಿ ಮಾಡಲ್ಪಟ್ಟದ್ದು ಎನ್ನುವ ಅರ್ಥ. ಹಾಗಾಗಿ ಕಾನೂನನ್ನು ಮಾಡಿ ಅದನ್ನು ಜಾರಿಗೆ ತರುವಂತಹ ಅಧಿಕಾರ ರಾಜ್ಯಕ್ಕಿದೆ. ಆ ಅಧಿಕಾರವನ್ನು ಆಂತರಿಕ ಪರಮಾಧಿಕಾರ ಅಂತ ನಾವು ಕರೀತೇವೆ. ಈ ಪರಿಕಲ್ಪನೆಯನ್ನು ಮೊದಲು ಕೊಟ್ಟವರು ಇಂಟರ್ನಲ್ ಸಾವರೆಂಟಿ ಏನಿದೆ ಇದನ್ನು ಮೊದಲು ಕೊಟ್ಟವರು ಜೀನ್ ಬಾರ್ಡಿನ್. ಸೊ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ವಾಸ್ ಡೆವಲಪ್ಡ್ ಬೈ ಜೀನ್ ಬಾರ್ಡಿನ್, ಇಂಟರ್ನಲ್ ಸಾವರೆಂಟಿ. So this is the meaning of internal sovereignty. Then another aspect, that is external sovereignty. External sovereignty. So external sovereignty is the independence of the country. External sovereignty is the independence of the country, independence of the state. That means the state is not under the control of any other power. The state is not under the control of any other external power. ದೇಶ ಬೇರೆ ದೇಶದ ಆಡಳಿತಕ್ಕೆ ಒಳಪಡದೆ ಇರುವಂಥದ್ದು. ಇದಕ್ಕೆ ಬಾಹ್ಯ ಪರಮಾಧಿಕಾರ ಅಂತ ಹೇಳ್ತೇವೆ. ಅಂದರೆ ಒಂದು ದೇಶದ ಸ್ವಾತಂತ್ರ್ಯ ಅಂತ ಅರ್ಥ, ಒಂದು ದೇಶದ ಸ್ವಾತಂತ್ರ್ಯ. ಸೊ ಬಿಫೋರ್ 1947 August 15, India was not independent. ಅಲ್ವಾ? ಭಾರತ ಸ್ವಾತಂತ್ರ್ಯವನ್ನು ಪಡೆದದ್ದು ಆಗಸ್ಟ್ 15, 1947. ಅಂದಿನಿಂದ ಭಾರತಕ್ಕೆ ಬಾಹ್ಯ ಪರಮಾಧಿಕಾರ ಸಿಕ್ಕಿದೆ ಅಂತ ಅರ್ಥ. ಅಂದರೆ ಭಾರತ ಸ್ವಾತಂತ್ರ್ಯವನ್ನು ಪಡೆಯಿತು ಅಂದರೆ ಬಾಹ್ಯ ಪರಮಾಧಿಕಾರ ಒಂದು ದೇಶದ ಸ್ವಾತಂತ್ರ್ಯವನ್ನು ಹೇಳ್ತದೆ. If the state is independent, it is free to make the foreign policies or international treaties or agreements. ಅಲ್ವಾ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೇಶ
ಬೇರೆ ದೇಶದೊಂದಿಗೆ ವ್ಯವಹರಿಸಬೇಕಾದ್ರೆ, ಒಪ್ಪಂದಗಳನ್ನು ಮಾಡಿಕೊಳ್ಬೇಕಾದ್ರೆ, ವಿದೇಶಾಂಗ ನೀತಿಗಳನ್ನು ಮಾಡಬೇಕಾದ್ರೆ ಅದು ಸ್ವತಂತ್ರ ರಾಷ್ಟ್ರ ಆಗಿರಬೇಕು. ಹಾಗಾಗಿ ಸ್ವತಂತ್ರ ದೇಶ ಬೇರೆ ದೇಶಗಳೊಂದಿಗೆ ಸಂಬಂಧವನ್ನು, ಒಪ್ಪಂದಗಳನ್ನು, ವಿದೇಶಾಂಗ ನೀತಿಯನ್ನು ಮಾಡುವ ಅಧಿಕಾರವನ್ನು ಹೊಂದಿರ್ತದೆ. ಇಟ್ ಈಸ್ ಫ್ರೀ ಟು ಮೇಕ್ ಫಾರಿನ್ ಪಾಲಿಸಿ ಆರ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆರ್ ಅಗ್ರಿಮೆಂಟ್ಸ್. And this particular concept was developed by Hugo Grotius. ನೆನಪಿಟ್ಕೊಳ್ಳಿ ಮಕ್ಕಳೇ, this concept was developed by Hugo Grotius, 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 Hugo Grotius, Hugo. Hugo Grotius developed the concept external sovereignty. So these things you have to remember. These are the 4 important elements of the state which are very essential to become a state. Without these 4 elements we cannot imagine a state. So ಇದು 4 ಮೂಲಾಂಶಗಳು, ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾದಂತಹ ಮೂಲಾಂಶಗಳು. ಇದನ್ನು 5 ಮಾರ್ಕ್ ಅಥವಾ 10 ಮಾರ್ಕಿನ ಪ್ರಶ್ನೆಗೆ ಕೇಳ್ತಾರೆ. ಸೊ ಈ 4 ಮೂಲಾಂಶಗಳಲ್ಲಿ ಯಾವುದೇ ಒಂದು ಅಂಶ ಇಲ್ಲದೇ ಇದ್ದರೂ ಕೂಡ ಅದು ಪೂರ್ಣ ಪ್ರಮಾಣದ ರಾಜ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ 4 ಮೂಲಾಂಶಗಳಲ್ಲಿ ಅತ್ಯಂತ ಪ್ರಮುಖವಾದಂಥ ಮೂಲಾಂಶ ಯಾವುದು ಅಂತ ಕೇಳಿದ್ರೆ ಮಾತ್ರ ನೀವು ಇದರಲ್ಲಿ ಗುರುತಿಸುವಂಥದ್ದು 4ನೇ ಮೂಲಾಂಶ, ಅದು ಪರಮಾಧಿಕಾರ, ವಿಚ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ ಆಫ್ ದ ಸ್ಟೇಟ್ ಅಂತ ಕೇಳಿದ್ರೆ ಯುವರ್ ಆನ್ಸರ್ ಶುಡ್ ಬಿ, ಪ್ಲೀಸ್ ರಿಮೆಂಬರ್, ಇಟ್ ಈಸ್ ಸಾವರೆಂಟಿ, ಪರಮಾಧಿಕಾರ. ಇದು ನಿಮ್ಮ ಆನ್ಸರ್ ಆಗಿರಬೇಕು. ಯಾಕೆ ಅಂತ ಹೇಳಿದ್ರೆ ಇಟ್ ಇಸ್ ದ ಸುಪ್ರೀಂ ಪವರ್ ಆಫ್ ದ ಸ್ಟೇಟ್. ಒಂದು ರೀತಿಯಲ್ಲಿ ಒಂದು ರಾಜ್ಯ ಅದು ಸ್ವತಂತ್ರ ರಾಜ್ಯ ಅಥವಾ ನಮ್ಮ ರಾಜಕೀಯ ಶಾಸ್ತ್ರದ ರಾಜ್ಯ ಅಂತ ಕರೆಸಿಕೊಳ್ತಾ ಇದ್ರೆ ಅದಕ್ಕೆ ಮೂಲ ಅರ್ಥವೇ ಇದು. ಯಾಕೆ ಕರ್ನಾಟಕವನ್ನು ನಾವು ರಾಜ್ಯ ಅಂತ ಕರೀಬಾರ್ದು ಅಂತ ಕೇಳಿದ್ರೆ ಅದಕ್ಕೆ ಅರ್ಥ ಇದೆ. ಕರ್ನಾಟಕದಲ್ಲಿ ಜನಸಂಖ್ಯೆ ಇರ್ಬೋದು, ಭೌಗೋಳಿಕ ಪ್ರದೇಶ ಇರ್ಬೋದು, ಸರ್ಕಾರ ಇರ್ಬೋದು, ಆದರೆ ಪರಮಾಧಿಕಾರ ಇಲ್ಲ. ಪರಮಾಧಿಕಾರ ಇರುವಂಥದ್ದು ಭಾರತಕ್ಕೆ ಮಾತ್ರ. ಸೊ ಭಾರತದ ಪರಮಾಧಿಕಾರವನ್ನು ಡಿವೈಡ್ ಮಾಡಿದರೆ ಆಗ ಮತ್ತೊಂದು ದೇಶ ಆಗ್ತದೆ. ಯಾವಾಗ 1947ರಲ್ಲಿ ಪಾಕಿಸ್ತಾನವನ್ನು ರಚನೆ ಮಾಡಿಕೊಟ್ಟೇವಲ್ಲ, ಅದು ಏನು, ನಮ್ಮ ಪರಮಾಧಿಕಾರವನ್ನು ವಿಭಜನೆ ಮಾಡಿಕೊಟ್ಟದ್ದು ಪಾಕಿಸ್ತಾನದ ರಚನೆಗೆ ಕಾರಣ ಆಯಿತು. ಹಾಗಾಗಿ ಒಂದು ವೇಳೆ ಪರಮಾಧಿಕಾರವನ್ನು ವಿಭಜನೆ ಮಾಡಿದರೆ ಅದು ಮತ್ತೊಂದು ರಾಷ್ಟ್ರದ ಉದಯಕ್ಕೆ ಕಾರಣ ಆಗ್ತದೆ. ಇಫ್ ಇಟ್ ಇಸ್ ಡಿವೈಡೆಡ್ ಇಟ್ ವಿಲ್ ಕ್ರಿಯೇಟ್ ದ ಬರ್ತ್ ಆಫ್ ಅನದರ್ ಸ್ಟೇಟ್. ದಟ್ ಇಸ್ ವೈ ಇನ್ ಇಂಡಿಯಾ ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ್, ದೀಸ್ ಆರ್ ಆಲ್ ದ ಫೆಡರಲ್ ಯೂನಿಟ್ಸ್. They does not enjoy the sovereign power. The sovereign power is only in Indian government or in India only. It is not to the federal units. So these things which we have to remember. So please, dear students, it is enough for today's class. Stay home, stay safe, have a wonderful day. Thank you, students.